ಹಾಯ್ ಮಿಸ್, ಇವತ್ತು ನಾವು JKFF ಕೇಳ್ತಾ ಇದ್ದೀವಿ. ಇದರಲ್ಲಿ ನೀವೇ ಹೀರೋಯಿನ್, JKನೇ ಹೀರೋ. ಮತ್ತೆ ಒನ್ಲೈನ್ ಸ್ಟೋರಿ ಏನಂದ್ರೆ, ನೀವು ಕಾಲೇಜ್ ಸೆಕೆಂಡ್ ಇಯರ್ ಓದ್ತಾ ಇದ್ದೀರಾ. ನಿಮ್ಮ ಕಾಲೇಜಲ್ಲಿ ನಿಮ್ಮ ಸ್ಟಡೀಸ್ಗೆ ಹೆಲ್ಪ್ ಆಗಲಿ ಅಂತ ಒಬ್ರೊಬ್ರು ಜೂನಿಯರ್ ಸ್ಟೂಡೆಂಟ್ಸ್ಗೂ ಒಬ್ರೊಬ್ರು ಸೀನಿಯರ್ಸ್ನ ಅರೇಂಜ್ ಮಾಡಿರ್ತಾರೆ. ನಿಮಗೆ JK ಟ್ಯೂಟರ್ ಆಗಿದ್ದಾರೆ. ಸೊ ಇಷ್ಟೇ ಸಾಕು ಅನ್ಸುತ್ತೆ. ಬನ್ನಿ ನಾವು FF ಒಳಗಡೆ ಹೋಗ್ಬಿಡೋಣ. ಸ್ಟಾರ್ಟಿಂಗ್ ಸೀನಲ್ಲಿ ನೀವು ಮತ್ತೆ ನಿಮ್ಮ ಫ್ರೆಂಡ್ ಸಾಕ್ಷಿ SOS ಗೇಮ್ ಆಡ್ತಾ ಹರಟೆ ಹೊಡಿತಾ ಇದ್ದೀರಾ. ಅವಾಗೊಬ್ಬ ಜೂನಿಯರ್ ಹುಡುಗ ಬಂದು ನಿಮ್ಮ ಮುಂದೆ ನಿಂತ್ಕೋತಾನೆ. ನೀವು ಸಾಕ್ಷಿ ಹತ್ರ ಮಾತಾಡ್ತಾನೆ ಆ ಹುಡುಗ ಪಕ್ಕ ಗಮನ ಕೊಡ್ತೀರಾ. ಸೀನಿಯರ್ ನಿಮ್ಮನ್ನ JK ಸೀನಿಯರ್ ಕರೆದ್ರು. ಯಾಕೆ? ಅದು ನೆನ್ನೆ ನೀವು ಟೆಸ್ಟ್ ಬರ್ತಿದ್ರಲ್ವಾ, ಸೊ ಅದ್ರ ಬಗ್ಗೆ ಮಾತಾಡ್ಬೇಕಂತೆ. ಹೀಗೋದ್ರೆ ಬೆಳಿಗ್ಗೆ ಹೆಂಗಿದ್ರು ಬೈತಾನೆ. ಸುಮ್ಮನೆ ಯಾಕೆ ಹೋಗೋದು, ಹೆಂಗಿದ್ರು ಬೈತಾನೆ, ಒಂದೇ ಸತಿ ಸಾಯಂಕಾಲ ಬೈಸ್ಕೊಳೋಣ ಅಂತ ಮನ್ಸಲ್ಲಿ ಅಂದ್ಕೊಂಡು, ನಾನು ಇವಾಗ ಬ್ಯುಸಿ ಇದ್ದೀನಿ, ನಾನು ಸಂಜೆ ಬರ್ತೀನಿ ಅಂತ ಹೇಳು. ನೀವು ಹಿಂಗೆ ಹೇಳ್ತೀರಾ ಅಂತ ಗೊತ್ತು, ನೀವು ಬ್ಯುಸಿ ಇದ್ರೂ ಪರವಾಗಿಲ್ಲ ಅಂತೆ, ಬರಬೇಕಂತೆ. ಅದನ್ನೇ ಹೇಳಿಟ್ಟಿದ್ದಾನ. ಇವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಕಾನು. ಇಲ್ಲ ಸೀನಿಯರ್, ನೀವು ಇವಾಗಲೇ ಬನ್ನಿ. ಅವಳು ಸಂಜೆ ಬರ್ತೀನಿ ಅಂತ ಹೇಳ್ತಿದ್ದಲ್ ತಾನೆ, ಇವಾಗ ಹೋಗಿ ನೀನು. ಸಾಕ್ಷಿ ಸೀನಿಯರ್, ನಾನು ನಿಮ್ಮ ಹತ್ರ ಮಾತಾಡೇ ಇಲ್ಲ. ಈ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಬಟ್ ನಾವು ಗೇಮ್ ಆಡ್ತಾ ಇರ್ಬೇಕಾ ನೀನು ಡಿಸ್ಟರ್ಬ್ ಮಾಡ್ತಿದ್ಯಾ. ಸೊ ಅವಳು ಬರ್ತೀನಿ ಅಂತ ಹೇಳಿದಲ್ಲಲ್ವಾ, ನೀನು ಹೋಗು. ಸೀನಿಯರ್ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಹುಡುಗ ನಿಮ್ಮ ಹತ್ರ ಮಾತಾಡ್ತಿದ್ದಾನೆ. ನೀನು ಹೇಳೋದು ಅರ್ಥ ಆಗ್ತಿಲ್ವಾ? ನಾನು ಬ್ಯುಸಿ ಇದ್ದೀನಿ ಅಂತ ತಾನೇ ಹೇಳ್ತಿದ್ದೀನಿ. ನೀನು ಹೋಗು, ಸಂಜೆ ಬರ್ತೀನಿ ಅಂತ ಹೇಳು. ಸೀನಿಯರ್, ನಾನು ಒಂದು ಸತಿ ಅಲ್ಲ ಅಂತ 3 ಸತಿ ಕೇಳಿದ್ದೀನಿ. ಮತ್ತು ಅವ್ರು ಏನಾದರೂ ಬೈದರೆ ನನ್ನ ಬಂದು ಏನೂ ಕೇಳಬಾರ್ದು ನೋಡಿ. ಅವ್ನು ಬೈದರೆ ನಾನು ನೋಡ್ಕೋತೀನಿ, ನೀನು ಹೋಗು. ಹಂಗ ಸರಿ, ನಾನು ಇದೇ ಥರ ಹೋಗಿ ಹೇಳ್ತೀನಿ ಅಂದ್ಬಿಟ್ಟು ಆ ಹುಡುಗ ಹೋಗ್ತಾ ಇದ್ದಾನೆ. ನಿಮ್ಮ ಫ್ರೆಂಡ್, ನಾನು ಹೇಳಿದ್ದೇನೋ ಹೇಳ್ಬಿಟ್ಯಾ, ನೀವು ಮಾತಾಡಿರ್ತಾನೆ, ನಾನು ನಿಮ್ಮ ಬಗ್ಗೆನೋ ಹೇಳ್ತೀನಿ ಅಂದ್ಬಿಟ್ಟು ಹುಡುಗ ಹೋಗ್ಬಿಡ್ತಾನೆ. ನೀನು ಹೋಗಿರ್ಬೋದಾಗಿತ್ತು ತಾನೇ, ಏನಕ್ಕೆ ಹೋಗಿಲ್ಲ? ಇವಾಗ ಹೋದ್ರೆ ಅವ್ನು ಹೆಂಗಿದ್ರು ಬೈತಾನೆ ಕಣೆ. ಬೆಳಿಗ್ಗೆ ಯಾರು ಬೈಸ್ಕೋತಾರೆ, ಅದಕ್ಕೆ ಹೋಗಿಲ್ಲ. ಇವಾಗೂ ನೀನು ಹೋಗದೆ ಇರೋದಕ್ಕೆ ಆ ಹುಡುಗ ನನ್ನ ಮೇಲೇನೋ ಹೋಗಿ ಹಾಕೊಡ್ತಾನೆ. ಫ್ರೆಂಡ್ಗೋಸ್ಕರ ಇದು ಕೂಡ ಮಾಡಲ್ವಾ ಕಣೆ. ಸೊ ಹಂಗೇನೆ ಇಬ್ಬರು ಮಾತಾಡ್ತಾ ಇದ್ದೀರಾ. ಸ್ವಲ್ಪ ಹೊತ್ತಾದ್ಮೇಲೆ ಆ ಹುಡುಗ ಮತ್ತೆ ಬರ್ತಾನೆ. ನಿಮ್ಮ ಮುಂದೆ ಒಂದು ಪೇಪರ್ ಶೀಟ್ ಇಟ್ಬಿಟ್ಟು ಸಾಕ್ಷಿ ಕೈಯಲ್ಲಿ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು, ಸೀನಿಯರ್ ಇದನ್ನ ನಿಮಗೆ ವಿ ಸೀನಿಯರ್ ಕೂಡ ಕೇಳಿದ್ರು. ಚಾಕಿ ಅಂತ ಅವಳು ಇಸ್ಕೋತಾಳೆ. ಮತ್ತು ನನಗೆ ಚಾಕ್ಲೇಟ್ ನಿಮಗೆ ವಿ ಸೀನಿಯರ್ ಕೊಡಕ್ಕೆ ಬಂದರು, ಬಟ್ JK ಸೀನಿಯರ್ ನೀವು ಬಂದಿಲ್ಲ ಅಂತ ನಿಮಗೆ ಕೊಡೋ ಚಾಕ್ಲೇಟ್ನ ಅವ್ರು ಕಿತ್ಕೊಂಡು ನೀವು ಸಂಜೆ ಬರ್ತೀರಲ್ಲ ಆವಾಗ ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಗದನ್ನ ಕೇಳಿಸ್ಕೊಂಡು ಕೋಪ ಬರುತ್ತೆ. ಇವನು ಕೊಡ್ಸಲ್ಲ, ಬೇರೆಯವ್ರಿಗೆ ಕೊಡ್ಸಿದ್ನು ತಿನ್ನೋಕ್ಕೂ ಬಿಡಲ್ಲ ಅಂತಾನೆ. ನಿಮ್ಮ ಪೇಪರ್ ಶೀಟ್ನ ನೋಡ್ತೀರಾ, ನೋಡಿದ್ರೆ ಸೆಕೆಂಡ್ಸ್ ಎಲ್ಲ ಬರೆದಿದ್ದಾನೆ ಮತ್ತು ನಂಬರ್ಸ್ ಎಲ್ಲ ಬರೆದಿದ್ದಾನೆ. ಇದೇನೋ ಸೆಕೆಂಡ್ಸು, ಅದು ನನಗೆ ಗೊತ್ತಿಲ್ಲಪ್ಪ, ನೀವು ಅವ್ರ ಹತ್ರನೇ ಕೇಳ್ಕೊಳ್ಳಿ. ಮತ್ತು ಒಂದೊಂದು ಪ್ರಾಬ್ಲಮ್ ಪಕ್ಕನೂ ಒಂದೊಂದು ನಂಬರ್ ಇದೆಯಲ್ಲ, ಸೊ ನೀವು ಅಷ್ಟೇ ಸತಿ ಬರ್ಕೊಂಬರ್ಬೇಕಂತೆ. ಸಂಜೆ ಅದೇ ಹೋಮ್ವರ್ಕ್ ಅಂತೆ ನಿಮಗೆ. ಏನು ಇಷ್ಟು ಸತಿ ಬರ್ಕೊಂಡೋಗ್ಬೇಕಾ? ಎಲ್ಲ ಕರೆಕ್ಟಾಗಿ ತಾನೇ ಐತೆ, ನೀವು ಅದನ್ನ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ಅವ್ರು ನಿಮಗೇನು ಹೇಳೋಕೆ ಹೇಳಿದ್ರು ನಾನು ಅದನ್ನ ಹೇಳಿದ್ದೀನಿ ಅಷ್ಟೇ. ಸರಿ ಅಂತ ಹೇಳ್ತೀರಾ. ಸೊ ಆ ಹುಡುಗನೂ ಹೋಗ್ಬಿಡ್ತಾನೆ. ಸೊ ಹಂಗೆ ಸ್ವಲ್ಪ ಹೊತ್ತು ಹೋಗುತ್ತೆ. ನೀವು JK ಕೊಟ್ಟಿರೋ ಹೋಮ್ವರ್ಕ್ನ ಬರಿತಾ ಇದ್ದೀರಾ. ಅವಾಗ ಯೂಸ್ಲೆಸ್ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ನೀವು ಯಾ ಕಡೆನೋ ಗಮನ ಕೊಡ್ತೀರಾ, ಆ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಬೇಕಂತ ಬರಿತಾ ಇದ್ದೀರಾ. ಏನು ಯೂಸ್ಲೆಸ್? ಸೊ ಆವಾಗ ನೀವು ಗಮನ ಕೊಡ್ತೀರಾ, ನೋಡಿದ್ರೆ JK ನಿಮ್ಮ ಕ್ಲಾಸ್ ಫ್ರಂಟ್ ಡೋರಲ್ಲಿ ನಿಂತಿದ್ದಾರೆ. ನಿಮಗೆ ಸಖತ್ ಕೋಪ ಬರುತ್ತೆ ಯೂಸ್ಲೆಸ್ ಅಂತ ಕರೆದಿದ್ದಕ್ಕೆ. ಸೀನಿಯರ್ ಅಂತ ನೋಡ್ತೀರಾ, ಆವಾಗ ವಿ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು, ಯೂಸ್ಲೆಸ್ ಅಂತೆಲ್ಲ ಕರಿಬೇಡಿ ಸೀನಿಯರ್. ಮತ್ತು ಇನ್ನೇನಂತ ಕರಿಬೇಕು ನಿಮ್ಮನ್ನು? ನನಗೋಸ್ಕರ ಒಂದು ಹೆಸರಿದೆ, ನೀವು ಅದನ್ನಿಟ್ಟೇ ಕರಿಬೋದು. ಅದೇ ಕರೆದ್ನಲ್ಲ ಯೂಸ್ಲೆಸ್ ಅಂತ. ಸೀನಿಯರ್ ನನ್ನ ಹೆಸರು ಅದಲ್ಲ, ಮತ್ತು ಇನ್ನೇನು ನಿನ್ನ ಹೆಸರು? ವಯ್ಯನ್ ಅಂತ. ಸೊ ವಯ್ಯನ್ನ ಕರ್ಕೊಂಬ ಅಂತಾನೆ ಒಂದು ಹುಡುಗನ ಕಳಿಸ್ದೆ, ಏನಕ್ಕೆ ಬಂದಿಲ್ಲ? ಅದು ಬ್ಯುಸಿ ಇದ್ದೆ. ಬ್ಯುಸಿ ಇದ್ರಾ? ಏನು ಕಿತ್ತು ದಬಾಕ್ತಿದ್ರಿ? ಸೀನಿಯರ್ ನಾನು ಓದ್ತಾ ಇದ್ದೆ. SOSನ ಯಾರಮ್ಮ ಓದ್ತಾರೆ? ಅದು ಸೀನಿಯರ್. ಏನು ಸೀನಿಯರು? ಕರೆದೆ ತಾನೇ, ಏನಕ್ಕೆ ಬಂದಿಲ್ಲ? ಅದು ನಾನು ಬಂದರೆ ಹೆಂಗಿದ್ರು ಬೈತೀರಾ, ಸೊ ಅದಕ್ಕೆ ಒಂದು ಸತಿ ಬೈಸ್ಕೊಳೋಣ ಅಂತ. ನನ್ನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಲ್ಲ ನೀನು. ಅರ್ಥ ಆಗ್ದಿರಾ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡು, ಮತ್ತು ಸೀನಿಯರ್ ನಾನು ಟೆಸ್ಟಲ್ಲಿ ಚೆನ್ನಾಗೇ ತಾನೇ ಬರ್ತಿದ್ದೀನಿ, 15ಗೆ 15 ತಗೊಂಡಿದ್ದೀನಿ. ಮತ್ತೇನಕ್ಕೆ ಈ ಸತಿ ಬರ್ಕೊಂಬರಕ್ಕೆ ಹೇಳಿದ್ರಿ? ಒಳ್ಳೆ ಪ್ರಶ್ನೆನೇ, ಆದರೆ ನಾನು ನಿನಗೆ ಕೊಟ್ಟಿರೋ ಹೋಮ್ವರ್ಕ್ ಬಂದು ನೀನು ಮಾಡಿರೋ ತಪ್ಪುಗಲ್ಲ. ಮತ್ತಿನ್ನೇನಕ್ಕೆ? ಅದು ನಾನು ಕರೆದಾಗ ನೀನು ಬಂದಿಲ್ವಲ್ಲ, ಸೊ ಅದಕ್ಕೆ ಪನಿಷ್ಮೆಂಟ್.
ಸೀನಿಯರ್, ನೀವು ಕರೆದಿದ್ದಕ್ಕೆ ಬಂದಿಲ್ಲ ಅಂದಿದ ತಕ್ಷಣ ಹಿಂಗೆಲ್ಲ ಹೋಮ್ವರ್ಕ್ ಕೊಟ್ಬಿಡ್ತೀರಾ ನೀವು? ಮತ್ತು ಇನ್ನೇನು ಮಾಡಬೇಕು, ನಿನ್ನ ತಲೆ ಮೇಲೆ ಎತ್ತಿಟ್ಕೊಂಡು ಕುಣಿಬೇಕಾ ಅಂತ ಕೇಳ್ತಾರೆ. ಸೀನಿಯರ್, ಸೀನಿಯರೇ ಅಮ್ಮ, ಹೇಳು, ನಿನ್ನ ತಲೆ ಮೇಡ್ಕೊಂಡು ಕುಣಿಬೇಕಾ? ಕರೆದ್ರೆ ಬರಲ್ಲ, ಟೆಸ್ಟ್ ಕೊಟ್ಟರೆ ಕರೆಕ್ಟ್ ಟೈಮಿಗೆ ಮುಗಿಸಲ್ಲ. ಕರೆಕ್ಟ್ ಟೈಮಿಗೆ ಮುಗಿಸಲ್ಲ ಅಂದರೆ ಏನಕ್ಕೆ ಗೊತ್ತಾ, ಸೆಕೆಂಡ್ಸ್ ಎಲ್ಲ ಹಾಕಿರೋದು. ಕೇಳಬೇಕಂತಾನೆ ಇದೆ, ಯಾಕೆ ಹಾಕಿದ್ದೀರಾ? ನೀನು ಟೆಸ್ಟ್ ಕೊಟ್ಟಾಗ ಟೈಮಿಂಗ್ಸ್ ಕೊಟ್ಟಿದ್ನಲ್ಲ, ಸೊ ಅದನ್ನು ಮೀರಿ ಎಷ್ಟು ಸೆಕೆಂಡ್ ತಗೊಂಡಿದ್ಯಾ ಅಂತ ಬರ್ತಿಟ್ಟಿದ್ದೀನಿ. ಸೊ ಈ ಹೋಮ್ವರ್ಕ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಬರಬೇಕು. ಅಕಸ್ಮಾತ್ ಒಂದು ಮಿಸ್ ಆದ್ರೂ ಅದೆಲ್ಲ ಆಗಲ್ಲ ಸೀನಿಯರ್. ನಾನು ಎಷ್ಟು ಸತಿ ಅಂತ ಬರೆಯೋದು, ಟೆಸ್ಟ್ ಕ್ಲೀನಾಗೇ ಬರ್ತಿದ್ದೀನಿ. ಅಕಸ್ಮಾತ್ ತಪ್ಪಿದ್ರೆ ನೀವು ಹೋಮ್ವರ್ಕ್ ಕೊಡೋದೆಲ್ಲ ಅರ್ಥ ಇದೆ, ತಪ್ಪೇ ಇಲ್ಲ. ನಾನೇನೋ ಬೇರೆ ಏನಾದರೂ ರೀಸನ್ ಇರುತ್ತೆ ಅಂತ ನೋಡಿದ್ರೆ ನೀವು ಬಂದಿಲ್ಲ ಅನ್ನೋದಕ್ಕೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದೀರಾ. ಕೂಲ್ ವಯ್ಯನ್, ಕೂಲ್. ನೀನು ಬರ್ತಿರೋದಕ್ಕೆ ಇಷ್ಟೇ ಹೋಮ್ವರ್ಕ್ ಕೊಟ್ಟಿರೋದು. ಅಕಸ್ಮಾತ್ ನೀನೇನಾದರೂ ಸಂಜೆ ಹೋಮ್ವರ್ಕ್ ಮುಗಿಸ್ಕೊಂಡು ಬಂದಿಲ್ಲ ಅಂದರೆ ಇದಕ್ಕಿಂತ ಡಬಲ್ ಆಗಿರುತ್ತೆ. ಅದೆಲ್ಲ ಆಗಲ್ಲ ಸೀನಿಯರ್, ನಾನು ಹೋಗಿ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ಹೋಗಿ ಕೊಡು, ಯಾರು ಬೇಡ ಅಂದಿದ್ದು. ಹೋಗಿ ಕೊಟ್ಬಿಟ್ಟು ಬಂದು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟು ನನ್ನ ಹತ್ರ ಬಂದು ತೋರಿಸು, ಓಕೆನಾ? ಸಂಜೆ ಬರಬೇಕು, ಬಂದಿಲ್ಲ ಅಂದರೆ ಇದಕ್ಕಿಂತ ಡಬಲ್ಲಾಗಿ ಬರುತ್ತೆ. ಸೊ ಇವಾಗ ಒಳ್ಳೆ ಹುಡುಗಿ ಥರ ಹೋಮ್ವರ್ಕ್ ಮುಗಿಸು, ಓಕೆನಾ ಅಂದ್ಬಿಟ್ಟು ಅವರು ನಿಮ್ಮನ್ನು ಶೋಲ್ಡರ್ನ ಟಚ್ ಮಾಡಿ ಕೂರಿಸ್ತಾರೆ. ನೀವು ಕೋಪದಲ್ಲಿ ಕಾಲನ್ನ ಕಿಕ್ ಮಾಡ್ತೀರಾ. ನಿಮ್ಮ ಫ್ರಂಟಲ್ಲಿರೋ ಬೆಂಚಲ್ಲಿ ಒಂದು ಹುಡುಗಿ ಮಲಗಿರ್ತಾಳೆ, ಸೊ ಆ ಹುಡುಗಿಗೆ ನೀವು ಕಿಕ್ ಮಾಡಿಬಿಡ್ತೀರಾ ಮಿಸ್ಟೇಕಾಗಿ. ಆ ಹುಡುಗಿ ಎದ್ಬಿಟ್ಟು, ಏಯ್ ಕಾಲು ಇಟ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ವಾ, ಓದಿತಿದ್ಯಾ? ಅದು ಬೈ ಮಿಸ್ಟೇಕಾಗಿ ಓದ್ಬಿಟ್ಟೆ, ಸಾರಿ, ಕಾಲು ಇಟ್ಕೊಂಡು ಸುಮ್ಮನೆ ಕೂರು, ಸುಮ್ಮನೆ ಎಲ್ಲ ಓದಿಯೋದೆಲ್ಲ ಇಟ್ಕೊಬೇಡ ಅಂತ ಹೇಳ್ಬಿಟ್ಟು ಆ ಹುಡುಗಿ ಬೈತಾ ಇದ್ದಾಳೆ. ನೀವು ಸಾರಿ ಕೇಳಿದ್ರೂ ಆ ಹುಡುಗಿ ಮಾತಾಡ್ತಾ ಇದ್ದಾಳೆ. ಆವಾಗ ಜೆ.ಕೆ ಆ ಹುಡುಗಿನ ಕರೆದ್ಬಿಟ್ಟು, ಕಾಲೇಜಿಗೆ ಏನಕ್ಕೆ ಬಂದಿದ್ಯಾ? ಓದೋದಕ್ಕೆ. ಮತ್ತು ಇನ್ನೇನು ಮಾಡ್ತಿದ್ಯಾ ನೀನು? ನಿದ್ದೆ ಮಾಡ್ತಿದ್ಯಾ? ಆ ಹುಡುಗಿ ಮಿಸ್ಟೇಕಾಗಿ ಓದಿದ್ದೀನಿ ಅಂತ ಹೇಳ್ತಿದ್ದಲ್ಲ ತಾನೆ, ಏನು ಓವರಾಗಿ ಮಾತಾಡ್ತಿದ್ಯಾ? ಅದು ಸಾರಿ ಸೀನಿಯರ್, ಅದನ್ನು ತಾನೇ ಅವಳು ಹೇಳಿದ್ಲು, ಕ್ಷಮಿಸೋದಕ್ಕೆ ಏನಾಗುತ್ತೆ, ಮಿಸ್ಟೇಕ್ ತಾನೇ ಆಯಿತು. ಅವಳು ಗೊತ್ತಿಲ್ದಿರ ಮಾಡಿದ್ದೀನಿ ಅಂತ ಹೇಳ್ತಿದ್ದಲ್ಲ, ಅದನ್ನು ಮಾತಾಡ್ತಿದ್ಯಾ. ಸೊ ಯಾರ್ದೊಬ್ರು ಸಾರಿ ಕೇಳ್ತಿದ್ದಾರೆ ಅಂದರೆ ಅದಕ್ಕೆ ವ್ಯಾಲ್ಯೂ ಕೊಡು. ಅದು ಸಾರಿ ಸೀನಿಯರ್, ಸರಿ ಸರಿ, ಬುಕ್ ತೆಗೆದು ಓದು, ನಿದ್ದೆ ಮಾಡೋದಲ್ಲ ಅಂದ್ಬಿಟ್ಟು ನಿಮ್ಮ ಪಕ್ಕ ಗಮನ ಕೊಡ್ತಾರೆ. ನೀವು ಅವ್ರನ್ನೇ ಗುರಾಯಿಸ್ತಾ ಇದ್ದೀರಾ. ನನ್ನ ಹತ್ರ ಮಾತ್ರ ಬಾಯಿ ಕಿತ್ತೋಗೋ ಥರ ಮಾತಾಡ್ತೀಯಾ? ತಪ್ಪು ಮಾಡಿಲ್ಲ ಅಂತ ಹೇಳ್ಬೇಕು ತಾನೆ. ಹೇಳ್ದೆ, ಅವಳು ಕೇಳಿಸ್ಕೊಂಡಿಲ್ಲ, ನಾನೇನು ಮಾಡಲಿ? ನೋಡು, ನನ್ನ ಹತ್ರ ಮಾತ್ರ ಇಷ್ಟೆಲ್ಲ ಮಾತಾಡ್ತೀಯ, ಅವಳ ಹತ್ರ ಅದೇ ಥರ ಮಾತಾಡೋಕ್ಕೇನೆ ನಿನಗೆ? ನಿಮ್ಗೆ ಹಿಂಗೆ ಹೇಳ್ಕೊತ ಸಾಕ್ಷಿ ಪಕ್ಕ ನೋಡ್ತಾನೆ. ಸಾಕ್ಷಿ, ಅಯ್ಯಯ್ಯೋ ಇವನೇ ನಮ್ಮ ಪಕ್ಕ ನೋಡ್ತಿದ್ದಾನೆ ಅಂತ ಅವನ ಕಡೆ ಗಮನ ಕೊಡಬಾರ್ದು ಅಂತ ಬುಕ್ಕಲ್ಲಿ ಏನೋ ಬರೆಯೋ ಥರ ಬರೀತಿದ್ದಾಳೆ. ಹಲೋ ಸಾಕ್ಷಿ ಅವರೇ, ಏನು ಮಾಡ್ತಾ ಇದ್ದೀರಾ? ಅದು ಬರಿತಾ ಇದ್ದೆ ಸೀನಿಯರ್. ಮತ್ತು ಊಟ ಆಯಿತಾ ಸೀನಿಯರ್? ಓ, ನಮ್ದೆಲ್ಲ ಆಯ್ತಲ್ಲ, ನಿಮ್ದಾಯ್ತಾ? ಹಾಂ ಸೀನಿಯರ್, ನಂದು ಆಯಿತು. ಮೇಡಮ್ ತುಂಬ ಬ್ಯುಸಿ ಇದ್ರು ಅನಿಸುತ್ತೆ, ನೀವು ಡಿಸ್ಟರ್ಬ್ ಮಾಡಬೇಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ ಆ ಹುಡುಗ ಹತ್ರ. ಅದು ಸೀನಿಯರ್, ಡಿಸ್ಟರ್ಬ್ ಮಾಡಬೇಡ ಅಂತ ತಾನೇ ಹೇಳಿದೆ, ನಾನು ಇನ್ನೇನು ಹೇಳಿಲ್ವಲ್ಲ. ಅಚ್ಚೋ, ಡಿಸ್ಟರ್ಬ್ ಮಾಡಬಾರ್ದಾಗಿತ್ತ ಮೇಡಮ್ಗೆ? ಏನು ಓದ್ತಾ ಇದ್ರಿ? ಅದು ಸೀನಿಯರ್, ಅದೇ ಸೀನಿಯರೇ, ಇವಳು ಒಂದ್ಸತಿ ಸೀನಿಯರ್ ಅಂತ ಹೇಳ್ತಾಳೆ, ನೀನೊಂದ್ಸತಿ ಸೀನಿಯರ್. ಏನು ಓದ್ತಾ ಇದ್ದೆ ಅಂತ ಕೇಳಿದೆ, ಏನು ಓದ್ತಾ ಇದ್ರಿ? ನಾನು ಸುಮ್ಮನೆ ಟೆಸ್ಟಿಗೋಸ್ಕರ ಓದ್ತಾ ಇದ್ದೆ. SOS ಗೇಮ್ನ ಇವಾಗ ಟೆಸ್ಟ್ ಅಂತ ಕೂಡ ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರಾ? ಅದು ಸೀನಿಯರ್, ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳು. ನಾನು ಓದ್ತಾ ಇದ್ದಿಲ್ಲ ಸೀನಿಯರ್. ಓ, ಏನೂ ಓದ್ತಾ ಇದ್ದಿಲ್ಲ. ಸೊ ಓದ್ತಾ ಇಲ್ಲ ಅನ್ಬೇಕಾದಾಗ, ಒಬ್ರು ಬಂದು ಒಬ್ಬರನ್ನ ಕರೀತಿದ್ದಾರೆ ಅನ್ಬೇಕಾದಾಗ ಸುಮ್ಮನೆ ಕೂತ್ಕೊಬೇಕು. ಇಲ್ಲ ಅಂದರೆ ನಿನ್ನ ಕೆಲಸ ಏನಿದೆಯೋ ಅದನ್ನ ನೋಡ್ಕೊಬೇಕು. ಅದನ್ನ ಬಿಟ್ಬಿಟ್ಟು ನಂದೇಲಿರಲಿ ಅಂತ ಇಡಕ್ಕೆ ಬರಬಾರ್ದು. ನೆಕ್ಸ್ಟ್ ಟೈಮಿಂದ ಇದೇ ಥರ ಕಂಟಿನ್ಯೂ ಆದರೆ ನಿನಗೂ ಹೋಮ್ವರ್ಕ್ ಕೊಡಬೇಕಾಗುತ್ತೆ, ಓಕೆನಾ? ಓಕೆ ಸೀನಿಯರ್. ಸೊ ನಾನು ಇವಾಗ ನಿನಗೆ ಹೋಮ್ವರ್ಕ್ ಕೊಡಬಾರ್ದಂದ್ರೆ ನೀನು ಏನು ನನ್ನ ಹತ್ರ ಕೇಳಬೇಕು? ಸಾರಿ ಸೀನಿಯರ್. ಗುಡ್ ಗರ್ಲ್, ಕರೆಕ್ಟಾಗಿ ಕ್ಯಾಚ್ ಮಾಡಿದೆ. ನೀನು ಬುದ್ಧಿನ ಇವಳಿಗೂ ಸ್ವಲ್ಪ ಹೇಳ್ಕೊಡು. ಒಬ್ರ ಹತ್ರ ಮಿಸ್ಬಿಹೇವ್ ಮಾಡಿದ್ರೆ, ಒಬ್ರು ಹೇಳಿದ ಕೆಲಸ ಮಾಡಿಲ್ಲ ಅನ್ಬೇಕಾದಾಗ ಸಾರಿ ಕೇಳಬೇಕು ಅನ್ನೋ ಥರ. ನಾನು ಬಂದು ಎಷ್ಟೊತ್ತಾಯಿತು, ಎಷ್ಟು ಪ್ರಶ್ನೆ ಕೇಳಿದೆ, ಒಂದ್ಸತಿ ಅದ್ರ ಸಾರಿ ಕೇಳಿದಲ್ಲ ನೋಡು, ಅದಕ್ಕೆ ಇವಳಿಗೆ ಇನ್ನೂ ಹೋಮ್ವರ್ಕ್ ಕೊಡೋದು ನಾನು. ಸಾರಿ ಬೇರೆ ಕೇಳಬೇಕಂತ ಇವನಿಗೆ ಅಂತ ಮನಸ್ಸಲ್ಲಿ ಅನ್ಕೋತೀರಾ. ಹಂಗೆ ನಿಮ್ಮ ಪಕ್ಕ ಬರ್ತಾರೆ, ನೀವು ಏನೂ ಮಾತಾಡ್ದಿರಾ ಆ ಪೇಪರ್ನೇ ನೋಡ್ತಾ ಇದ್ದೀರಾ. ಆವಾಗ ಜೆ.ಕೆ ನೋಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಹೋಮ್ವರ್ಕ್ ಕಂಪ್ಲೀಟ್ ಆಗೋಲ್ಲ, ಬರೀಬೇಕು, ಬರೀ ಅಂತ ಹೇಳ್ಬಿಟ್ಟು ಅವ್ರು ಹೊರಗಡೆ ಹೋಗ್ಬಿಡ್ತಾರೆ. ನೀವು ಅವ್ರು ಹೋಗಿದ್ದು ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ ಹತ್ರ, ಇವನಿಗೆಲ್ಲ ಸಾರಿ ಯಾರಿಗೆ ಕೇಳಬೇಕು ಅನ್ಸುತ್ತೆ, ನೀನೇನಕ್ಕೆ ಸಾರಿ ಕೇಳಿದೆ
ಅಂತ ಕೇಳ್ತೀರಾ. ನೀನು ಕೇಳದೇ ಇರೋದಕ್ಕೆ ಕಣೆ ನಿನಗಿಷ್ಟು ಹೋಮ್ವರ್ಕ್ ಇರೋದಲ್ಲಿ, ಆದರೂ ನೀನು ಕೇಳಬಾರ್ದಾಗಿತ್ತು. ಹೌದು ಕಣೆ, ನೀನು ಹೇಳ್ತೀಯ ನಾನು ಟೆಸ್ಟ್ ಬರ್ದಿದ್ದು ಬಂದು ವಿ ಹತ್ರ, ವಿಗೆ ಪ್ರಾಬ್ಲಮ್ ಇಲ್ಲ, ಇವನು ಇಲ್ದೇ ಇರೋ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ದಾನೆ. ನೀನು ಬೇರೆ ಸಾರಿ ಕೇಳಿದ್ರೆ ನಿನಗಿಷ್ಟೆಲ್ಲ ಆಗೇ ಇರ್ತಿದ್ದಿಲ್ಲ ಕಣೆ ಅಂತ ಹೇಳ್ತಾಳೆ. ನೀನು ಸುಮ್ಮನೆ ಕೂರು, ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ. ಹೋಗಿ ಇವನ ಹತ್ರ ಬೈಸ್ಕೊಂಡೆ ಗುರು, ಇವತ್ತಿನ ದಿನ ಫುಲ್ಲು ಬೈಸ್ಕೊಬೇಕಲ್ಲ ನಾನು ಅಂತ ಅವಳು ಫೀಲ್ ಮಾಡ್ತಾ ಇದ್ದಾಳೆ. ಸೊ ಹಂಗೆ ಟೈಮ್ ಸ್ಕಿಪ್ ಆಗುತ್ತೆ. ಸಂಜೆ ನಿಮ್ಮ ಕ್ಲಾಸು ಮುಗಿಯುತ್ತೆ. ನೀವು ನಿಮ್ಮ ಕ್ಲಾಸ್ ಬಿಟ್ಟು ಹೊರಗಡೆ ಬರ್ತೀರಾ. ನೋಡಿದ್ರೆ ವೀನು ಜೆಕೆನೂ ಮಾತಾಡ್ತಾ ಗೇಟ್ ಹತ್ರ ವೇಟ್ ಮಾಡ್ತಿದ್ದಾರೆ. ನೀವು ಮತ್ತು ನಿಮ್ಮ ಫ್ರೆಂಡ್ ಜೆ.ಕೆ ಹತ್ರ ಹೋಗ್ತೀರಾ. ಸೀನಿಯರ್, ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಬುಕ್ ಕೊಡ್ತೀರಾ. ವಿ ಸೀನಿಯರ್, ನಾನು 15ಗೆ 30 ತೆಗೆದು ನೀವು ಚಾಕ್ಲೇಟ್ ಕೊಟ್ಟಿರಲ್ಲ, ಯಾಕಂದರೆ ನೀನು ಪಾಸ್ ಆಗಿದೆಯಲ್ವಾ. ನಂಬರ್ಸ್ ಎಲ್ಲ ಮುಖ್ಯ ಇಲ್ಲ, ಪಾಸಾ ಫೈಲಾ ಅಷ್ಟೇ ಮುಖ್ಯ. ಸೊ ನೀನು ಪಾಸ್ ಆಗಿದ್ದೆ, ಅದಕ್ಕೆ ನೀನು ಚಾಕ್ಲೇಟ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಅವ್ರು ಮೋಟಿವೇಟ್ ಮಾಡ್ತಿದ್ದಾರೆ. ನಿಮಗೆ ಬೇಜಾರಾಗ್ತಿದೆ, ಏನಕ್ಕೆ ಜೆ.ಕೆ ಮಾತ್ರ ಹಿಂಗಿದ್ದಾನೆ ಅಂದ್ಬಿಟ್ಟು. ಮತ್ತು ಸೀನಿಯರ್, ನೀವು ನಂಗೆ ಚಾಕ್ಲೇಟೇ ಕೊಟ್ಟಿಲ್ಲ ಗೊತ್ತಾ. ಅಚ್ಚೋ, ಹಂಗೆಲ್ಲ ಇಲ್ಲ ಕಣೆ, ನಿಂಗೆ ಕೊಡಕ್ಕೆ ಬಂದೆ, ಬಟ್ ಇವನೇ ಕಿತ್ಕೊಂಬಿಟ್ಟ ಅಂದ್ಬಿಟ್ಟು ನಿಮ್ಗೆ ಬೇರೆ ಚಾಕ್ಲೇಟ್ ಕೊಡಕ್ಕೆ ಬರ್ತಾರೆ. ಜೆ.ಕೆ ಅದನ್ನ ಕಿತ್ಕೊಳ್ಳೋಕ್ಕಂತ ಬರ್ತಾರೆ, ಅಷ್ಟೊತ್ತಿಗೆ ನೀವು ಕಿತ್ಕೊಂಡ್ಬಿಟ್ಟು ಆವಾಗ ಬೇಕಾದ್ರೆ ಕಿತ್ಕೊಂಡಿರ್ಬೋದು, ಇವಾಗೆಲ್ಲ ಬಿಡೋಕ್ಕಾಗಲ್ಲ. ಅವಾಗ ವಿ, ಅದು ನಮ್ಮ ಏನು ಅಂದರೆ ಜೆ.ಕೆ ವಿನ ಗುರಾಯಿಸ್ಬಿಟ್ಟು ಹೋಮ್ವರ್ಕ್ನ ಚೆಕ್ ಮಾಡ್ತಿದ್ದಾರೆ. ಆವಾಗ ವಿ, ಮತ್ತು ಸಾಕ್ಷಿ, ನಿನಗೆ ಕ್ಲಾಸ್ ಇಲ್ಲ, ನೀನಿವತ್ತು ಫ್ರೀ. ಏನಕ್ಕೆ ಇವತ್ತು ಕ್ಲಾಸ್ ಇಲ್ಲ? ಇವತ್ತು ನನಗೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ, ಅದಕ್ಕೆ ಇವತ್ತು ಕ್ಲಾಸ್ ತೆಗಿಯೋಕ್ಕಾಗಲ್ಲ. ಇವತ್ತು ಹೋಗಿ ಓದ್ಕೋ, ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡು, ಇಲ್ಲಾಂದರೆ ನಾಳೆ ಬಂದು ಕೇಳು, ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಹಾಂ ಸೀನಿಯರ್, ಓಕೆ. ಯಾರು ಇವಳು ಕಾಲೇಜಲ್ಲೇ ಓದಲ್ಲ, ಮನೆಗೆ ಹೋಗಿ ಗೊತ್ತಲ್ಲ. ಜೆ.ಕೆ, ನೀನು ನಿನ್ನ ಸ್ಟೂಡೆಂಟ್ ಬಗ್ಗೆ ಮಾತ್ರ ಗಮನ ಕೊಡು, ನೀನು ನನ್ನ ಸ್ಟೂಡೆಂಟ್ ಬಗ್ಗೆ ಮಾತಾಡಬೇಡ. ವಯ್ಯೇ ನನ್ನ ಸ್ಟೂಡೆಂಟ್ ಆಗಿರ್ಬೋದು, ಬಟ್ ಕಾಮನಾಗಿ ಅವಳು ನನ್ನ ಸ್ಟೂಡೆಂಟೇ ತಾನೆ. ಸ್ಟೂಡೆಂಟೇ ಅಲ್ಲ ಅಂದ್ರೂ ಜೂನಿಯರೇ ತಾನೆ. ಸೊ ಸೀನಿಯರಾಗಿ ಹೇಳೋ ಅಧಿಕಾರ ಇದೆ ನನಗೆ. ಮತ್ತು ನೀನೇ ನನ್ನ ಸ್ಟೂಡೆಂಟಿಗೆ ಚಾಕ್ಲೇಟ್ ಕೊಟ್ಟೆ, ಅದು ಸುಮ್ಮನೆ ಕೊಟ್ಟೆ, ಅವಳು ನನ್ನ ಜೂನಿಯರ್ ಅಲ್ವಾ ಅದಕ್ಕೆ. ಸೊ ಅದೇ ಥರ ನನಗೂ ಜೂನಿಯರ್ಗೆ ಬುದ್ಧಿಮತ್ತೆ ಹೇಳೋ ಅಧಿಕಾರ ಇದೆ, ಓಕೆನಾ? ಮಗ, ನೀನು ಯಾವುದಕ್ಕೋ ಸೇರಿಸ್ತಿದ್ಯಾ ನೋಡು. ಅವರಿಬ್ಬರು ಜಗಳ ಆಡ್ತಿದ್ದಾರೆ. ಸೀನಿಯರ್ ಪ್ಲೀಸ್, ನಾವು ಜೂನಿಯರ್ಸ್, ನಮಗೆ ಬುದ್ಧಿಮತ್ತೆ ಹೇಳ್ಕೊಡ್ಬೇಕು, ನೀವಿಬ್ಬರು ಜಗಳ ಆಡೋದಲ್ಲ. ಅದನ್ನ ಜೆ.ಕೆಗೆ ಹೇಳು. ಅವರು ಸಾಕ್ಷಿ ಜೊತೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಜೆ.ಕೆನೂ ನಿಮ್ಮ ಹೋಮ್ವರ್ಕ್ನೆಲ್ಲ ಚೆಕ್ ಮಾಡಿಬಿಟ್ಟು ಕರೆಕ್ಷನ್ ಮಾಡಿಬಿಟ್ಟು ಬುಕ್ ಕೈಗೆ ಕೊಟ್ಬಿಟ್ಟು, ಇವತ್ತು ನಿನಗೂ ಕ್ಲಾಸ್ ಇಲ್ಲ, ಸೊ ಇದನ್ನೆಲ್ಲ ಸೇರಿಸಿ ನಾನು ನಾಳೆ ನಿನಗೆ ಕ್ಲಾಸ್ ತೆಗಿತೀನಿ, ಮತ್ತು ನಾನು ನಾಳೆ ಕಾಲೇಜಲ್ಲಿ ಇರಲ್ಲ, ಅದಕ್ಕಂತ ಓದ್ದಿರಾ ಕ್ಯಾಂಟೀನಲ್ಲಿ ಕೂತ್ಕೊಂಡು, ಇಲ್ಲಾಂದರೆ ಈ ಥರ SOS ಗೇಮ್ ಆಡ್ಕೊತ ಟೈಮ್ ಪಾಸ್ ಮಾಡಬೇಡ ನೋಡು. ನಾಳೆ ನಿನಗೆ ಮತ್ತೆ ಇನ್ನೊಂದು ಟೆಸ್ಟ್ ಇದೆ, ಸೊ ಅದಕ್ಕೆ ಓದ್ಕೋ. ಓಕೆ ಸೀನಿಯರ್. ಮತ್ತು ನಿನಗೆ ನಾಳೆ ಕ್ಲಾಸ್ ಕಾಲೇಜಲ್ಲಲ್ಲ, ನೀನು ನನ್ನ ಮನೆಗೆ ಬಂದುಬಿಡು. ಮತ್ತು ಸೀನಿಯರ್, ನಿಮ್ಮ ಮನೆ ನನಗೆ ಗೊತ್ತಿಲ್ಲ, ನಾನು ನಿನಗೆ ನನ್ನ ಅಡ್ರೆಸ್ನ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಸೊ ಬಂದುಬಿಡು ಅಲ್ಲಿಗೆ. ಮತ್ತು ಶಾರ್ಪ್ 5 o'clock ಇರಬೇಕು, 1 ನಿಮಿಷ ಕೂಡ ಮಿಸ್ ಆಗಬಾರ್ದು, ಓಕೆನಾ? ಹಾಂ ಸೀನಿಯರ್, ಓಕೆ. ಸೊ ಅಷ್ಟೇ, ನೀನು ಇವಾಗ ಹೋಗ್ಬೋದು. ಓಕೆ ಸೀನಿಯರ್, ಬಾಯ್. ನೀವು ಸಾಕ್ಷಿನೂ ಹೊರಗಡೆ ಹೋಗ್ತಾ ಇದ್ದೀರಾ. ಆವಾಗ ವಿ, ಬಾಯ್ ಸಾಕ್ಷಿ, ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡು, ಮತ್ತು ಟೇಕ್ ಕೇರ್. ನೀವು ಇದನ್ನೆಲ್ಲ ಕೇಳಿಸ್ಕೊಂಡು ಜೆ.ಕೆ ಪಕ್ಕ ನೋಡ್ತೀರಾ. ಟೈಮ್ ವೇಸ್ಟ್ ಮಾಡ್ತೀರಾ, ಕುತ್ಕೊಂಡು ಓದು. ಅವ್ರು ಹಿಂಗೆ ಹೇಳಿದ ಕೇಳಿ ನಿಮ್ಗೆ ಇದ್ದಿದ್ದು ಬೇಜಾರಾಗುತ್ತೆ. ವಿ ನೋಡಿದ್ರೆ ಅವಳನ್ನ ಎಷ್ಟು ಚೆನ್ನಾಗಿ ಮೋಟಿವೇಟ್ ಮಾಡ್ತಾನೆ, ಅದು ಇಲ್ದಿರ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾನೆ, ಏನು ಅಷ್ಟು ಸೀರಿಯಸ್ ಆಗೇ ತಗೊಳ್ಳಲ್ಲ. ನೀವು ನಿಮ್ಮ ಕೈಲಾದಷ್ಟು ಎಫರ್ಟ್ ಹಾಕಿ ಓದ್ತಾ ಇದ್ದೀರಾ, ಬಟ್ ಅದಕ್ಕೊಂದು ಅಪ್ರಿಷಿಯೇಷನ್ ಕೂಡ ಮಾಡಲ್ಲ. ಅಪ್ರಿಷಿಯೇಟ್ ಮಾಡಿಲ್ಲ ಅಂದರೂ ಒಂದು ಫ್ರೆಂಡ್ಲಿಯಾಗಿ ಕೂಡ ಮಾತಾಡಲ್ಲ. ಯಾವಾಗ ನೋಡಿದ್ರು ಓದು, ಹಂಗಿರು ಹಿಂಗಿರು ಅಂತಲೇ ಹೇಳ್ತಿರ್ತಾನೆ. ನಿಮಗೆ ಬೇಜಾರಾಗ್ಬಿಟ್ಟು ನೀವು ಬಾಯ್ ಅಂದ್ಬಿಟ್ಟು ಹೋಗ್ಬಿಡ್ತೀರಾ. ಸೊ ಮನೆಗೆ ಹೋಗ್ತೀರಾ. ನೀವು ನಿಮ್ಮ ಕೈಲಾದಷ್ಟು ಓದ್ತೀರಾ. ಮತ್ತು ಮಾರನೇ ದಿನ ಕಾಲೇಜಿಗೆ ಬಂದರೆ ಜೆ.ಕೆ ಇರಲ್ಲ. ನಿಮ್ಗೆ ಫುಲ್ ಹ್ಯಾಪಿ, ಏನಂತಲೇ ಗೊತ್ತಾಗ್ತಿಲ್ಲ. ನಿಮ್ಗೆ ತುಂಬ ಖುಷಿ ಆಗ್ತೈತೆ. ಯಾರೂ ಇಲ್ಲಪ್ಪ ನನ್ನ ಪ್ರಶ್ನೆ ಮಾಡೋರು ಅನ್ನೋ ಥರನೇ ಇದೆ ನಿಮಗೆ. ನಿಮ್ಮ ಕ್ಲಾಸ್ ರೂಮಿಂದ ಕ್ಯಾಂಟೀನಿಗೆ ಅವಾಗವಾಗ ಹೋಗ್ಬಿಟ್ಟು ಬರ್ತೀರಾ. ಅವಾಗವಾಗ ಏನಾದರೂ ತಿನ್ನಕ್ಕೆ ತರ್ತೀರಾ. ಸುಮ್ಮನೆ ಓಡಾಡ್ತಾ ಇದ್ದೀರಾ. ನಿಮ್ಮ ಫ್ರೆಂಡಿಗೆ ಡೌಟ್ ಆಗಿಬಿಡುತ್ತೆ, ಏನೇ ಆಯಿತು, ಏನಕ್ಕೆ ಇಷ್ಟೊತ್ತಿ ಹೋಗ್ಬಿಟ್ಟು ಬರ್ತಾ ಇದೆಯಾ? ಇಲ್ಲ ಕಣೆ, ಏನೋ ಕ್ಯಾಂಟೀನಲ್ಲಿ ಹೊಸ ಐಟಮ್ ಇದೆಯಂತೆ, ಸೊ ಅದನ್ನ ಟೇಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೆ ಒಂದೇ ಸತಿ ತೊಗೊಂಬರ್ಬೋದಲ್ಲ, ಏನಕ್ಕೆ ಇಷ್ಟೊತ್ತಿ ಹೋಗ್ತಾ ಇದೆಯಾ? ಅದೆಲ್ಲ ಜೆ.ಕೆ ಇದ್ದರೆ ಹೋಗೋಕ್ಕಾಗಲ್ವಲ್ಲ. ಸೊ ಇವತ್ತು ಜೆ.ಕೆ ಇಲ್ಲ, ಸೊ ನನ್ನದೇ ತಾನೇ ರಾಜ್ಯಭಾರ. ಸೊ ಅದಕ್ಕೆ ಅದನ್ನ ಕೇಳಿ ನಿಮ್ಮ ಫ್ರೆಂಡಿಗೆ ನಗು ಬರುತ್ತೆ. ಬಿಕಾಸ್ ನೀವು ಇಷ್ಟು ಸಂತೋಷವಾಗಿರೋದು ಇವತ್ತೇ ನೋಡ್ತಿರೋದವಳು ಈ ಸೆಕೆಂಡ್ ಇಯರ್ಗೆ ಬಂದಾಗಿಂದ. ಸೊ ಅವಳು ಬಿಟ್ಬಿಡ್ತಾಳೆ, ಸರಿ ಓಕೆ ಏನೋ ಎಂಜಾಯ್ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಅವಳು ಬಿಟ್ಬಿಡ್ತಾಳೆ. ಸೊ ಹಂಗೆ ಸಂಜೆ ಆಗುತ್ತೆ. ನೀವು ಜೆ.ಕೆ ಕಳಿಸಿರೋ ಅಡ್ರೆಸ್ಸಿಗೆ ಹೋಗ್ತೀರಾ. ಅಲ್ಲಿ ಹೋಗಿ ನೋಡಿದ್ರು
ಅಪಾರ್ಟ್ಮೆಂಟ್ ಫುಲ್ ಲಕ್ಸುರಿಯಾಗೈತೆ. ನೀವು ಲಿಫ್ಟಲ್ಲಿ ಹೋಗ್ತೀರಾ, ಲಿಫ್ಟ್ ಹೋಗೋದೇ ಏನು ಒಳ್ಳೆ ಸಖತ್ ಫೀಲ್ ನಿಮಗೆ, ಚೆನ್ನಾಗೈತೆ. ನೀವು JK ಬಾಕ್ ಮುಂದೆ ನಿಂತ್ಕೊಂಡು ಬೆಲ್ ಹೊಡಿತೀರಾ, JK ಡೋರ್ ಓಪನ್ ಮಾಡ್ತಾರೆ. ಹಾಯ್ ಸೀನಿಯರ್, ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೋತಾರೆ. ನೀವು ಹೊರಗಡೆ ಹೋಗ್ತೀರಾ. ನೀವು ಒಳಗಡೆ ಹೋದ್ಮೇಲೆ ಏನಕ್ಕೆ 10 ನಿಮಿಷ ಲೇಟ್ ಮಾಡಿದೆ? ನೀವು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರನೇ ಹೇಳ್ತೀರಾ. ಮನೆ ಸುತ್ತಮುತ್ತ ನೋಡ್ತಾ ಇದ್ದೀರಾ. ಏನೋ ಹೊಸ್ದಾಗಿ ನೋಡ್ತಾ ಇರೋ ಥರ ನೋಡ್ತಾ ಇದೆಯಾ? ಹೌದು ಸೀನಿಯರ್, ನಿಮ್ಮ ಮನೆ ಒಳಗಡೆ ಇರೋದೆಲ್ಲ ಲಕ್ಸುರಿಯಾಗೈತೆ. ನಾನು ಇದನ್ನೆಲ್ಲ ಮುಂಚೆ ನೋಡಿದ್ದಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಓಕೆ, ಮತ್ತು ನಾನು ಕೇಳಿದ ಪ್ರಶ್ನೆಗೆ ಆನ್ಸರೇ ಮಾಡಿಲ್ವಲ್ಲ ನೀನು? ಏನು ಪ್ರಶ್ನೆ ಕೇಳಿದ್ರಿ ಸೀನಿಯರ್? ಮೇರೆಗೆ ನಾನು ಕೇಳಿದ ಪ್ರಶ್ನೆನೇ ಗೊತ್ತಿಲ್ವಾ? ಗೊತ್ತಾಗಿಲ್ಲ ಸೀನಿಯರ್, ಏನು ಕೇಳಿದ್ರಿ? ನೀನೇನಿಗೆ ಲೇಟಾಗಿ ಬಂದೆ ಅಂತ ಕೇಳಿದೆ. ನೀವು ಅಡ್ರೆಸ್ ಕಳಿಸಿದ್ರಲ್ಲ, ನಾನು ಒಂದು ಟೈಮಿಂಗ್ ಮೈಂಡಲ್ಲಿ ಇಟ್ಕೊಂಡಿದ್ದೆ, ಬಟ್ ಇದು ಎಕ್ಸ್ಟ್ರಾ ಟೈಮ್ ತೊಗೊಂಡ್ಬಿಡ್ತು ಅಷ್ಟೇ. ಇದನ್ನೇ ಹೇಳ್ತಿರೋದು, ಕರೆಕ್ಟಾಗಿ ಮಾಡಬೇಕು ಅನ್ನೋದನ್ನ. ಸೀನಿಯರ್, ಇದಕ್ಕೂ ಭಯಕ್ಕೆ ಹೋಗಬೇಡಿ. ಇದನ್ನೆಲ್ಲ ಯಾರು ಸೀನಿಯರ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ? ಮಾಡಬೇಕು, ತಲೆ ಇರೋರಾದರೆ ಮಾಡ್ತಾರೆ, ನಿನ್ನಂತೊಳಾದರೆ ಮಾಡಲ್ಲ. ಸೀನಿಯರ್ ಅಂತ ಅವ್ರನ್ನ ಗುರಾಯಿಸ್ತಿದ್ದೀರಾ, ಅದಕ್ಕೆ ಗುರಾಯಿಸಿದ್ದೆಲ್ಲ ಸಾಕು, ಹೋಗಿ ಕೂತ್ಕೋ ಅಂತ ಅವ್ರ ಮನೇಲಿರೋ ಸೋಫಾನ ಪಾಯಿಂಟ್ ಔಟ್ ಮಾಡ್ತಾರೆ. ಸೊ ನೀವು ಅಲ್ಲಿಗೆ ಕೂತ್ಕೋತೀರಾ. ಮತ್ತು ಟೆಸ್ಟ್ ಕೊಡ್ತೀನಿ ಅಂದನಲ್ಲ, ಓದ್ಕೊಂಡಿದ್ಯಾ? ಓದ್ಕೊಂಡಿದ್ದೀನಿ ಸೀನಿಯರ್. ನಿಮ್ಮ ಮುಂದೆ ಪೇಪರ್ ಶೀಟ್ ಇಟ್ಬಿಟ್ಟು ಇದೇ ಕ್ವಶನ್ಸ್, ಸೊ ನೀನು ಇದಕ್ಕೆ ಆನ್ಸರ್ ಮಾಡಿಬಿಡು. ನೀವು ಸರಿ ಅಂತ ಬುಕ್ಕೆಲ್ಲ ತೆಗಿಯೋಕ್ಕೆ ಹೋಗ್ತೀರಾ. ನೀನು ಬುಕ್ಸ್ ಎಲ್ಲ ತೆಗಿಯೋದು ಬೇಕಾಗಿಲ್ಲ, ಪೆನ್ ಮಾತ್ರ ತಗೊಂಡು ಬ್ಯಾಗ್ನ ಸೈಡಲ್ಲಿ ಹಾಕು. ಸೀನಿಯರ್, ನಾನೇನು ಬಿಟ್ಟು ಹೊಡಿಯಲ್ಲ ಬಿಡಿ. ನೀನು ಬಿಟ್ಟು ಹೊಡಿತೀಯ ಅಂತಲ್ಲ, ನೀನು ತಿನ್ನೋಕೆ ಏನಾದರೂ ತಂದಿರ್ತೀಯಾ, ಸೊ ಟೆಸ್ಟ್ ಬರೀದಿರಾ ಅದನ್ನೇ ತಿನ್ಕೊಂಡು ಕೂತ್ಕೋತೀಯ ಅಂತ. ಸೊ ಬ್ಯಾಗ್ನ ಸೈಡಲ್ಲಿ ಇಟ್ಬಿಟ್ಟು ಫಸ್ಟು ಟೆಸ್ಟ್ನ ಕಂಪ್ಲೀಟ್ ಮಾಡು. ನೀವು ನಿಮ್ಮ ಬ್ಯಾಗಿಂದ ಪೆನ್ನ ಮಾತ್ರ ತೆಗೆದ್ಬಿಟ್ಟು ಸೈಡಲ್ಲಿ ಬ್ಯಾಗ್ನ ಇಟ್ಬಿಟ್ಟು ಟೆಸ್ಟಿಗೆ ರೆಡಿ ಆಗ್ತೀರಾ. ನೀವು ಆನ್ಸರ್ ಬರೀತಾನೆ. ಸೀನಿಯರ್, ನಾನು ನಿಮ್ಮ ಮನೆಗೆ ಬಂದಿರೋ ಅತಿಥಿ, ನೀವು ಅತಿಥಿ ಉಪಚಾರನೇ ಮಾಡ್ತಿಲ್ಲ. ಉಪಚಾರ ಮಾಡ್ತಿರೋದಕ್ಕೆ ಒಳಗಡೆ ಕೂರಿಸಿದ್ದೀನಿ. ಸೀನಿಯರ್, ಉಪಚಾರ ಅಂದರೆ ನೀರು ಬೇಕಾ, ಜ್ಯೂಸ್ ಬೇಕಾ, ತಿಂಡಿ ಬೇಕಾ ಅಂತ ಕೇಳಬೇಕು. ನೀವು ಬೇಸಿಕ್ಕಾಗಿರೋ ಒಂದು ಪ್ರಶ್ನೆನೂ ಕೇಳಿಲ್ವಲ್ಲ ಸೀನಿಯರ್. ನಾನು ನಿನ್ನ ಹತ್ರನೇ ಕೇಳಬೇಕು. ನಿನ್ನ ಹತ್ರ ಬ್ಯಾಗಲ್ಲಿ ವಾಟರ್ ಬಾಟ್ಲ ಇದೆ, ಮತ್ತು ಹೆಂಗಿದ್ರು ಸ್ನ್ಯಾಕ್ಸ್ ಇಟ್ಕೊಂಬಂದಿರ್ತೀಯ, ಸೊ ನಿನಗೇನು ಬೇಕಾಗಲ್ಲ ಅನಿಸುತ್ತೆ. ಸೀನಿಯರ್, ಗೆಸ್ಟ್ನೆಲ್ಲ ನೀವು ಉಪಚಾರ ಮಾಡ್ತೀರಾ, ತುಂಬ ವರ್ಸ್ಟ್ ಸೀನಿಯರ್. ಅದು ನನ್ನ ಹತ್ರ ಯಾವಾಗಲೂ ಇರೋದೆ, ಬಟ್ ಮನೆಗೆ ಬಂದಿರೋ ಗೆಸ್ಟ್ ಹತ್ರ ಹಿಂಗೆಲ್ಲ ನಡ್ಕೊಳ್ಳಲ್ಲ ಸೀನಿಯರ್ ಯಾರೂ. ನೀನು ನನ್ನ ಮನೆಗೆ ಬಂದಿರೋ ಗೆಸ್ಟ್ ಅಲ್ಲ, ನೀನು ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ಥರ ಇದ್ದು ಸ್ಟೂಡೆಂಟ್ ಥರನೇ ಹೋಗು. ಸೊ ಸ್ಟೂಡೆಂಟಾಗಿ ನಾನು ನಿನಗೆ ಟೆಸ್ಟ್ ಕೊಟ್ಟಿದ್ದೀನಲ್ಲ, ಅದನ್ನ ಕಂಪ್ಲೀಟ್ ಮಾಡು. ಬಟ್ ಆದರೂ ನಿಮ್ಮ ಥರ ಯಾನೋ ನಾನು ನೋಡಿಲ್ಲ ಸೀನಿಯರ್. ಪರವಾಗಿಲ್ಲ, ನಾನೇ ಫಸ್ಟ್ ಆಗಿರ್ತೀನಿ. ನೀನು ಫಸ್ಟು ನಾನು ಕೊಟ್ಟಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಬರಿ. ನೀವು ಸರಿ ಅಂತ ಬರಿತಾ ಇದ್ದೀರಾ. JK ಹಂಗೆ ಕಿಚನ್ಗೆ ಹೋಗ್ತಾರೆ. ಸೊ ಬರ್ತಾ 2 ಗ್ಲಾಸಲ್ಲಿ ಜ್ಯೂಸ್ ತೊಗೊಂಬಂದು ನಿಮ್ಮ ಮುಂದೆ ಇಡ್ತಾರೆ. ಪರವಾಗಿಲ್ಲ, ಇವನಿಗೂ ಅತಿಥಿ ಉಪಚಾರ ಅಂದರೆ ಏನಂತ ಗೊತ್ತೈತೆ ಅಂತ ಜ್ಯೂಸ್ ತಗೊಳಕ್ಕೆ ಹೋಗ್ತೀರಾ. JK ಕೈಗೆ ಪೆನ್ನಲ್ಲಿ ಟ್ಯಾಪ್ ಮಾಡಿಬಿಟ್ಟು ಫಸ್ಟು ಟೆಸ್ಟ್ ಕಂಪ್ಲೀಟ್ ಮಾಡು, ಅದಾದಮೇಲೆ ಜ್ಯೂಸ್ ಮೇಲೆ ಕೈ ಇಡಬೇಕು, ಓಕೆನಾ? ಓಕೆ ಸೀನಿಯರ್ ಅಂತ ನೀವು ಟೆಸ್ಟ್ ಬರೋಕ್ಕೆ ಶುರು ಮಾಡ್ತೀರಾ. ನೀವಲ್ಲಿ ಬರಿತಾ ಇದ್ರು ನಿಮ್ಮ ಕಣ್ಣು ಫುಲ್ಲು ಜ್ಯೂಸ್ ಪಕ್ಕನೇ ಗಮನ ಐತೆ. JK ಅವಾಗವಾಗ ಏನು ಗಮನ ಫುಲ್ಲು ಟೆಸ್ಟಲ್ಲಿ ಇರಲಿ. ಮತ್ತು ಅಷ್ಟು ಬೇಗ ಮಾಡ್ಬಿಟ್ಟು ನೀನೇ ಕೊಟ್ಟಿದ್ದು ಹೋಮ್ವರ್ಕ್ನ? ಇಲ್ಲ ಸೀನಿಯರ್. ಸೊ ಟೆಸ್ಟ್ನ ಕಂಪ್ಲೀಟ್ ಮಾಡು ಅಂದ್ಬಿಟ್ಟು ಅವ್ರೋಗಿ ಅಪೋಸಿಟ್ ಸೋಫಾ ಮೇಲೆ ಕೂತ್ಕೋತಾರೆ. ಸ್ವಲ್ಪ ತಮ್ಮ ನೀವು ಕಂಪ್ಲೀಟ್ ಮಾಡಿ ಅವ್ರ ಕೈಯಲ್ಲಿ ಶೀಟ್ ಕೊಡ್ತೀರಾ. JK, ಇವಾಗ ಜ್ಯೂಸ್ ಕುಡಿ ಅಂತ ಹೇಳ್ತಾರೆ. ನೀವು ಜ್ಯೂಸ್ ಕುಡಿತಾ ಇದ್ದೀರಾ. JK ಕರೆಕ್ಷನ್ ಮಾಡ್ತಿದ್ದಾರೆ. ನೀವು ಜ್ಯೂಸ್ ಕುಡಿದು ಗ್ಲಾಸ್ನ ಟೇಬಲ್ ಮೇಲೆ ಇಡ್ತೀರಾ. JK, ಬಾಯ್ಲಿ. ನೀವು ಅವ್ರ ಹತ್ರ ಹೋಗ್ತೀರಾ. ನಾನು ನಿನಗೆ ಟೈಮಿಂಗ್ ಎಷ್ಟು ಕೊಟ್ಟಿದ್ದು? 1/2 ಅವರ್. ಎಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿದೆ? 40 ಮಿನಿಟ್ಸಲ್ಲಿ. 10 ಮಿನಿಟ್ಸ್ ಲೇಟ್. ಬಟ್ ಸೀನಿಯರ್, ಕರೆಕ್ಟಾಗಿ ಅದನ್ನೇ ಬರೆದಿದ್ದೀನಿ. ನಿನಗೆ ಕರೆಕ್ಟಾಗಿದೆ, ಬಟ್ ಅದಕ್ಕಂತ ನೀನು ಕರೆಕ್ಟ್ ಟೈಮಿಗೆ ಮುಗಿಸಿಲ್ವಲ್ಲ. ಬಟ್ ಸೀನಿಯರ್, ಟೈಮಿಂಗ್ನೆಲ್ಲ ಹೋಗಿ ಸೀನಿಯರ್. ಏನು ಹೋಗಿ? ನೀನು ಇವಾಗ 1/2 ಅವರ್ ಮತ್ತೆ ಇನ್ನೊಂದ್ಸತಿ ಈ ಟೆಸ್ಟ್ನ ಕಂಪ್ಲೀಟ್ ಮಾಡ್ತೀಯ, ಓಕೆನಾ ಅಂದ್ಬಿಟ್ಟು ಅವ್ರ ಪೇಪರ್ನ ನಿಮ್ಮ ಕೈ ಕೊಡ್ತಾರೆ. ನೀವು ಸೀನಿಯರ್, ಏನು ಸೀನಿಯರ್, ಅರ್ಥ ಆಗಿಲ್ವಾ ಹೇಳಿದ್ದು? ಅರ್ಥ ಆಯಿತು. ಅರ್ಥ ಆಗಿದ್ರೆ ಹೋಗಿ ಬರಿ ಅಂತಾರೆ. ನಿಮಗೆ ಕೋಪ ಬರುತ್ತೆ, ಬಟ್ ಆದರೂ ಬರೆಯೋಣ ಅಂತ ಬರಿತಾ ಇದ್ದೀರಾ. ಸೊ ಹಂಗೆ ಟೈಮ್ ಸ್ಕಿಪ್ ಆಗುತ್ತೆ, ಅವರಲ್ಲಿ ಟೈಮ್ ಹೋಗ್ಬಿಡುತ್ತೆ. ಏನು ಆಯಿತಾ ಆಗಿಲ್ವಾ? ಸೀನಿಯರ್ 2 ನಿಮಿಷ ಸೀನಿಯರ್, ಆಯಿತು ಅಂತ ಹೇಳ್ಬಿಟ್ಟು ಪೇಪರ್ ಶೀಟ್ ಕೊಡ್ತೀರಾ. ಅವ್ರು ವಾಚ್ ನೋಡ್ಬಿಟ್ಟು ಮತ್ತೆ ನೀನು 5 ಮಿನಿಟ್ಸ್ ತಗೊಂಡಿದ್ಯಾ. ಬಟ್ ಸೀನಿಯರ್, ಕರೆಕ್ಟಾಗಿ ತಾನೇ ಬರೀತಾ ಇದ್ದೀನಿ. ನೀವು ಟೈಮಿಂಗ್ನೆಲ್ಲ ಲೆಕ್ಕ ಹಾಕಿದ್ರೆ ಏನರ್ಥ ಅಂದರೆ ಟೈಮೇ ಮ್ಯಾಟ್ರ್ ಆಗೋದಲ್ಲಿ.
ನೀನು ಟೈಮ್ ಮೀರಿ ಎಲ್ಲ ಬರೆಯೋಕ್ಕಾಗಲ್ಲ, ಚಾನ್ಸ್ ಯಾರೂ ಕೊಡಲ್ಲ, ಓಕೆನಾ? ಇವಾಗಿಂದನೇ ಕಲಿಬೇಕಲ್ಲಿ, ಹೋಗಿ ಬರೀ ಅಂತ ಹೇಳ್ಬಿಟ್ಟು ಮತ್ತೆ ಆ ಶೀಟ್ನ ಬಿಸಾಕ್ತಾರೆ. ನೀವು ಆ ಪೇಪರ್ನ ತಗೊಂಡು ಮತ್ತೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಬಟ್ ನಿಮಗೆ ಕರೆಕ್ಟ್ ಟೈಮಿಗೆ ಮುಗಿಸ್ತಾ ಇಲ್ಲ, ನೀವು ಸ್ವಲ್ಪ ಟೈಮ್ ತಗೋತಾ ಇದ್ದೀರಾ. ಜೆ.ಕೆ ತುಂಬ ಸತಿ ಹೇಳಿರ್ತಾರೆ, ಬಟ್ ನೀವು ಕರೆಕ್ಟ್ ಟೈಮಿಗೆ ಮುಗಿಸ್ತಿಲ್ಲ. ಒಂದು ಪಾಯಿಂಟಿಗೆ ಜೆ.ಕೆ ಕೋಪ ಬಂದ್ಬಿಡುತ್ತೆ, ಪೇಪರ್ನ ಎತ್ತಿ ಬಿಸಾಕ್ಬಿಟ್ಟು ಯೂಸ್ಲೆಸ್, ಏನು ಮಾಡೋಕ್ಕೆಲ್ದ್ರೂ ಮಾಡಲ್ಲ, ಸುಮ್ಮನೆ ತಿನ್ನೋದು, ಕೂರೋದು, ನಿದ್ದೆ ಮಾಡೋದು. ಸೀನಿಯರ್ ಸಾರಿ, ನೆಕ್ಸ್ಟ್ ಟೈಮಿಂದ ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಏನು ನೆಕ್ಸ್ಟ್ ಟೈಮಿಂದ? ಎಷ್ಟೊತ್ತಿಂದ ನಿಂಗೆ ಚಾನ್ಸ್ ಕೊಡೋದು? ಇದು 10ನೇ ಸತಿ. ಗೊತ್ತಾಗ್ತೈತಾ ನೀನು ಮಾಡ್ತಿರೋದು? ಗೊತ್ತಾಗ್ತಿಲ್ವಾ? ಬೇಕಂತ ಮಾಡ್ತಿದ್ಯಾ ನೀನು? ಸೀನಿಯರ್ ಹಂಗಲ್ಲ, ಇಲ್ಲ ಸೀನಿಯರ್, ನಾನು ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡಬೇಡ, ನೀನು ಪರ್ಫೆಕ್ಟಾಗಿ ಕಂಪ್ಲೀಟ್ ಮಾಡಬೇಕು ಅಷ್ಟೇ. ಓಕೆ ಸೀನಿಯರ್. ಏನು ಓಕೆ? ಯಾವಾಗ ನೋಡಿದ್ರು ಓಕೆ ಸೀನಿಯರ್. ಆಯಿತು ಸೀನಿಯರ್, ಮಾಡ್ತೀನಿ ಸೀನಿಯರ್ ಅಷ್ಟೇ. ಏನಾದರೂ ಮಾಡೋಕ್ಕೆ ಕೊಟ್ಟರೆ ಏನೂ ಕಂಪ್ಲೀಟ್ ಮಾಡಬೇಡ. ನೀನು ಅಷ್ಟೆಲ್ಲ ಕರೆದಿದ್ದೀನಿ, ಬರೋಕ್ಕಾಗಿಲ್ವಲ್ಲ ನಿನಗೆ? ನಾನಾಗಿ ಬಂದು ನಿನ್ನ ಹತ್ರ ಮಾತಾಡಬೇಕಲ್ಲ. ಹೇಳ್ದೆ ತಾನೇ ಸೀನಿಯರ್? ಏನು ಹೇಳಿದೆ? ಇದಕ್ಕೆ ನಾನು ಹೇಳಿದ್ದು ನಿನ್ನೆ ಕುತ್ಕೊಂಡು ಓದ್ಕೋ, ಟೈಮ್ ವೇಸ್ಟ್ ಮಾಡಬೇಡ ಅಂತ. ಏನು ಓದಿದೀಯಾ ನೀನಿಲ್ಲಿ? ಸೀನಿಯರ್ ನಾನು ಪ್ರಾಕ್ಟೀಸ್ ಮಾಡಿದೆ ಸೀನಿಯರ್, ನಿಜವಾಗ್ಲೂ. ನೀನು ಪ್ರಾಕ್ಟೀಸ್ ಮಾಡಿದೆ ಅಲ್ಲ, ಮಾಡಿದರೆ ಇಲ್ಲಿ ಬರೆದಿರ್ತಿದ್ದೆ ನೀನು. ಇಲ್ಲೇನು ಕಂಪ್ಲೀಟ್ ಮಾಡ್ತಿಲ್ಲ, ಕರೆಕ್ಟ್ ಟೈಮಿಗೆ ಮುಗಿಸ್ತಿಲ್ಲ ನೀನು. ಈ ಟೈಮಿಂಗೇ ಮ್ಯಾಟ್ರ್ ಆಗೋ, ನಿನಗೆ ಅರ್ಥ ಆಗ್ತಿದೆಯಾ ಇಲ್ವಾ? ಸೀನಿಯರ್ ಅರ್ಥ ಆಯಿತು ಸೀನಿಯರ್, ಸತಿ ಕೊಡಿ, ನಾನು ಬರಿತೀನಿ. ಇನ್ನೊಂದು ಸತಿ ಎಲ್ಲ ಕೊಡೋಕ್ಕಾಗಲ್ಲವ ಏನು? ಸಾಂಗ ನಾನು ನಾಳೆ ಬರ್ತೀನಿ ಬಿಡಿ ಅಂದ್ಬಿಟ್ಟು ಬ್ಯಾಗ್ ತೆಗಿಯೋಕೆ ಹೋಗ್ತೀರಾ? ಮಾತಾಡ್ತಾ ಇದ್ರು ನೀನು ಹಂಗೆ ಬ್ಯಾಗ್ ತೆಗಿಯೋಕೆ ಹೋಗ್ತೀಯಲ್ಲ? ಅದು ಸೀನಿಯರ್ ನೀವು ಕೊಡಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಕ್ಲಾಸ್ ಮುಗೀತು ಅಂದ್ಕೊಂಡೆ. ನಾನು ಹೇಳಿದ್ರೆ ಹೆಂಗೆ ಕ್ಲಾಸ್ ಮುಗಿಯುತ್ತೆ? ಸರಿ ಸೀನಿಯರ್ ಸಾರಿ. ಯೂಸ್ಲೆಸ್, ಇವ್ರಿಗೋಸ್ಕರ ನನ್ನ ಟೈಮ್ನೆಲ್ಲ ನಾನು ವೇಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನನಗೆ ಚಾನ್ಸ್ ಕೊಡಿ, ನಾನು ಬರೀತೀನಿ ಅಂತ. ನಾನು ತುಂಬ ಸತಿ ಚಾನ್ಸ್ ಕೊಟ್ಟಾಯಿತು, ನೀನು ಚಾನ್ಸ್ ಬಗ್ಗೆ ಮಾತಾಡಬೇಡ. ಸರಿ ಆಯಿತು, ನನ್ನ ಪಕ್ಕ ತಪ್ಪಿದೆ, ಬಟ್ ಅದನ್ನೇ ಒಳ್ಳೆ ಮಾತಲ್ಲಿ ಹೇಳಿ, ನಾನು ಅರ್ಥ ಮಾಡ್ಕೋತೀನಿ. ಏನು ಒಳ್ಳೆ ಮಾತಲ್ಲಿ ಹೇಳೋದಲ್ಲಿ? ಎಷ್ಟು ಬೈದು ಹೇಳಿದ್ರೇ ಅರ್ಥ ಮಾಡ್ಕೋತಿಲ್ಲ, ಇದರಲ್ಲಿ ಒಳ್ಳೆ ಮಾತಲ್ಲಿ ಬೇರೆ ಹೇಳ್ತಾರೆ. ಸೀನಿಯರ್ ಪ್ಲೀಸ್, ನೀವು ತುಂಬ ಹರ್ಟ್ ಆಗೋ ಥರ ಮಾತಾಡ್ತಿದ್ದೀರಾ ನೋಡಿ, ಪ್ಲೀಸ್. ನನ್ನ ಮೂಡ್ ಸರಿ ಇಲ್ಲ ಸೀನಿಯರ್, ನಾನು ಹೋಗ್ತೀನಿ ಸೀನಿಯರ್ ಅಂತ ಹೇಳ್ಬಿಟ್ಟು ಬ್ಯಾಗ್ ತೆಗಿಯೋಕೆ ಹೋಗ್ತೀರಾ? ಮತ್ತೆ ಹೇಳ್ತಾ ಇದ್ದೀನಿ, ಮಾತಾಡಬೇಕಾದ್ರೆ ಬ್ಯಾಗ್ ತೆಗಿಯೋಕೆ ಹೋಗ್ಬೇಡ, ಬಂದು ನಿಲ್ಲಿ. ನಿಮ್ಮ ಕಣ್ಣಲ್ಲಿ ನೀರು ಬರ್ತೈತೆ, ಆದರೂ ಬಂದು ಮುಂದೆ ನಿಂತ್ಕೋತೀರಾ? ನಾನು ನಿನಗೆ ಏನಕ್ಕೆ ಟೈಮ್ ಕೊಟ್ಟಿದ್ದೆ? ಓದ್ಕೊಂಬಂದ ತಾನೆ, ಏನಕ್ಕೆ ಓದ್ಕೊಂಬಂದಿಲ್ಲ? ನಾನು ಓದಿದ್ದೀನಿ ಸೀನಿಯರ್. ಓದಿದ್ರೆ ಏನಕ್ಕೆ ಇದ್ರಲ್ಲಿ ತೋರಿಸ್ತಿಲ್ಲ ನೀನು? ನಾನು ತೋರಿಸ್ತಾ ಇದ್ದೀನಿ ಸೀನಿಯರ್, ನಾನು ಒಂದು ಮಿಸ್ಟೇಕ್ ಮಾಡಿಲ್ಲ. ನೀನು ಮಿಸ್ಟೇಕ್ ಮಾಡಿರೋ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ಟೈಮಿಗೆ ಏನಕ್ಕೆ ಮುಗಿಸ್ತಿಲ್ಲ? ಸೀನಿಯರ್ ಅದು ಗೊತ್ತಾಗ್ತಿಲ್ಲ ಸೀನಿಯರ್, ನಾನು ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಬಗ್ಗೆ ಮಾತಾಡಬೇಡ. ನೀವು ಅದೇ ಪ್ರಶ್ನೆ ಕೇಳ್ತಾ ಇದ್ದರೆ ನಾನು ಅದಕ್ಕೆ ಆನ್ಸರ್ ಕೊಡಬೇಕಾಗುತ್ತೆ ಸೀನಿಯರ್. ಇದ್ರ ಜವಾಬ್ ಬೇರೆ, ಇದೆಲ್ಲ ಹೊಸದಲ್ಲ. ಸರಿ, ನಾಳೆ ಇದನ್ನು 10 ಸತಿ ಬರ್ಕೊಂಬ ಅಂತ ಹೇಳ್ಬಿಟ್ಟು ಪೇಪರ್ ಶೀಟ್ನ ಬಿಸಾಕ್ತಾರೆ. ಸೀನಿಯರ್ ನಾನೇನಕ್ಕೆ 10 ಸತಿ ಬರ್ಕೊಂಬರ್ಬೇಕು? ನೀನಿವತ್ತು ಕರೆಕ್ಟ್ ಟೈಮಿಗೆ ಮುಗಿಸಿಲ್ಲ, ಸೊ ಅದನ್ನ 10 ಸತಿ ಬರ್ಕೊಂಬ. ಸೊ ನಾಳೆ ನೋಡೋಣ ಮಿಕ್ಕಿ ಟೆಸ್ಟ್ನ. ಸೀನಿಯರ್ ಅದೆಲ್ಲ ಆಗಲ್ಲ ಸೀನಿಯರ್. ಯಾಕಾಗಲ್ಲ? ಬರ್ಕೊಂಬರೋಕ್ಕಾಗಲ್ಲ ಅನ್ನೋಳು ಟೆಸ್ಟ್ನ ಕರೆಕ್ಟ್ ಟೈಮಿಗೆ ಮುಗಿಸಿರ್ಬೇಕು. ಮುಗಿಸಿಲ್ಲ ಅಂದಮೇಲೆ ನಿನಗೆ ಆ ಪನಿಷ್ಮೆಂಟೆ. ಬರೆಯೋಕ್ಕಾಗಲ್ಲ ಅಂತೆಲ್ಲ ಹೇಳಬೇಡ, ಬರ್ಕೊಂಬರ್ಬೇಕು ಅಷ್ಟೇ. ನಾಳೆ ಬೆಳಿಗ್ಗೆ ನೀನು ಯಾರನ್ನೂ ಕರೆಯೋದಕ್ಕೆಲ್ಲ ಕಳಿಸಲ್ಲ, ಓಕೆನಾ? ನೀನಾಗಿ ಬರಬೇಕು, ಬುಕ್ನ ಮುಂದೆ ಇಡಬೇಕು, ಬರ್ತಿದ್ದೀನಿ ಅಂತ ತೋರಿಸ್ಬೇಕು. ಇಲ್ಲ ಸೀನಿಯರ್ ನನ್ನ ಕೈಲಿ ಬರೆಯೋಕ್ಕಾಗಲ್ಲ. ಯಾಕೆ ಬರೆಯೋಕ್ಕಾಗಲ್ಲ? ಹೌದು ಸೀನಿಯರ್, ನನಗೆ ಬೇರೆ ಕ್ಲಾಸ್ ವರ್ಕ್ ಇದೆ, ಬೇರೆ ನನಗೆ ಪ್ರಾಜೆಕ್ಟ್ ವರ್ಕ್ ಇದೆ. ನಾನು ಅದನ್ನ ಕಂಪ್ಲೀಟ್ ಮಾಡಲಾ, ಇಲ್ಲ ನೀವು ಕೊಟ್ಟಿರೋ ಹೋಮ್ವರ್ಕ್ನ ಬರ್ಕೊಂಡು ಕೂತ್ಕೊಳ್ಳ? ನಿನ್ನೆ ಕೂಡ ಅಷ್ಟೇ, ನನಗೆ ಎಷ್ಟು ಪ್ರಾಜೆಕ್ಟ್ ವರ್ಕ್ ಇತ್ತು ಗೊತ್ತಾ? ನೀವು ಹೇಳಿದ್ರಿ ಅಂತ ಬರ್ಕೊಂಬಂದು ಕೊಟ್ಟೆ, ಬಟ್ ಇವತ್ತು ಅದೇ ಥರ ಮಾಡೋಕ್ಕೆ ಹೇಳಿದ್ರೆ ನನಗಂತ ಇರೋ ಪ್ರಾಜೆಕ್ಟ್ ವರ್ಕೆಲ್ಲ ನಾನೇನು ಮಾಡಲಿ? ನೀನು ಅದನ್ನ ಏನು ಬೇಕಾದರೂ ಮಾಡ್ಕೊ, ನನಗೆ ನಾಳೆ ಹೋಮ್ವರ್ಕ್ ಬರಬೇಕಷ್ಟೆ. ಸೀನಿಯರ್ ನಾನೇನು ಚಿಕ್ಕ ಹುಡುಗಿ ಅಲ್ಲ ಸೀನಿಯರ್, ನನಗಂತ ಬೇರೆ ಜವಾಬ್ದಾರಿ ಕೂಡ ಇದೆ, ನಾನು ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಬೇರೆ ಜವಾಬ್ದಾರಿ ಹೆಂಗೆ ಮುಖ್ಯನೋ ಅದೇ ಥರ ಟೆಸ್ಟ್ ಬರೋ ಜವಾಬ್ದಾರಿನೂ ನಿಂದೆ. ಸೊ ನೀನು ಅದನ್ನ ಕಂಪ್ಲೀಟ್ ಮಾಡಿಲ್ಲ, ಸೊ ಅದಕ್ಕೆ ನಿನಗೆ ಇವಾಗ ಇದು ಪನಿಷ್ಮೆಂಟ್. ಸೊ ಅದನ್ನ ಬರೀ ಅಷ್ಟೇ ನನ್ನ ಕೈಲಿ ಹೇಳೋಕ್ಕಾಗೋದು, ಹೋಗು ಅಂತ ಹೇಳ್ತಾರೆ. ನಾನು ಬರೆಯೋಕ್ಕಾಗಲ್ಲ ಸೀನಿಯರ್ ಅಂತ ಬ್ಯಾಗ್ ತೊಗೊಂಡು ಹೋಗ್ತೀರಾ? ಆವಾಗ ಹೇಳೋದು ಅರ್ಥ ಆಗ್ತಾಯಿದೆ ಇಲ್ವಾ ನಿನಗೆ? ನನಗೆ ಅರ್ಥ ಆಯಿತು, ನಿಮಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ತುಂಬ ಎದುರು ಮಾತಾಡ್ತಿದ್ಯಾವ ಏನು? ಬಾಯಿ ಮುಚ್ಕೊಂಡು ಹೋಗು. ಸೀನಿಯರ್ ನೀವು ಹಿಂಗೆಲ್ಲ ನನ್ನ ಹತ್ರ ಮಾತಾಡಬೇಡಿ. ಮತ್ತು ನೀನೇನು ನನ್ನ ಹತ್ರ ಆ ಥರ ಮಾತಾಡ್ತಿದ್ಯಾ? ನೀವು ಕೊಟ್ಟಿರೋ ಚಿಕ್ಕ ಪ್ರಾಬ್ಲಮ್ ಅಲ್ಲ ಸೀನಿಯರ್, ಇದು ಪೇಜ್ ಗಟ್ಟಲೆ ಇದೆ. ನಾನು ಅದನ್ನ ಬರೀಬೇಕಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಗೊತ್ತಾ? ನನಗೆ ತುಂಬ ಪ್ರಾಜೆಕ್ಟ್ ಬೇರೆ ಇದೆ ಸೀನಿಯರ್. ಬೇಕಂದರೆ ನೀವು ನಾಳೆ ರೀಟೆಸ್ಟ್ ಕೊಡಿ, ನಾನು ಅದನ್ನ ಬೇಕಂದರೆ ಕಂಪ್ಲೀಟ್ ಮಾಡ್ತೀನಿ. ಇದನ್ನೆಲ್ಲ ಬರೆಯೋಕ್ಕಾಗಲ್ಲ. ನೀನು ಅವಾಗಿಂದ ಅದೇ ರೀಸನ್ನ ಹೇಳ್ತಿದ್ಯಾ? ನನಗೆ ಅದನ್ನ ಕೇಳೋಕ್ಕಾಗಲ್ಲ, ನೀನು ಬರ್ಕೊಂಬರ್ಬೇಕು ಅಷ್ಟೇ. ಇದೇ ಫೈನಲ್, ಓಕೆನಾ? ಸೀನಿಯರ್
ಆಗಲ್ಲ ಅಂತ ಹೇಳಾಯ್ತು. ನೀವು ಇದನ್ನೇ ಕಂಟಿನ್ಯೂ ಮಾಡ್ತೀರಾ ಅಂದರೆ ನಾನು ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಿಬಿಟ್ಟು ನಾನು ನಿಮ್ಮನ್ನ ಚೇಂಜ್ ಮಾಡ್ಕೋತೀನಿ ಸೀನಿಯರ್. ಓಕೆ ಹೋಗಿ ಮಾಡ್ಕೋ, ಯಾರು ಬೇಡ ಅಂದಿದ್ದು. ಸರಿ ಸೀನಿಯರ್, ನಾನು ನಾಳೆ ಪ್ರಿನ್ಸಿಪಲ್ ಹತ್ರ ಮಾತಾಡ್ಬಿಟ್ಟು ನಾನು ಟ್ಯೂಟರ್ನ ಚೇಂಜ್ ಮಾಡೋಕ್ಕೆ ಹೇಳ್ತೀನಿ, ನೀವು ಓಕೆ ಅಂದ್ಬಿಡಿ ಅಂದ್ಬಿಟ್ಟು ಹೊರಗಡೆ ಹೋಗ್ತೀರಾ. ನಾನು ಓಕೆ ಅನ್ನೋಕೆ ಹೋಗಲ್ಲ. ಯಾಕೆ ಸೀನಿಯರ್ ಓಕೆ ಅನ್ನಲ್ಲ? ನೀವೇ ತಾನೇ ಹೇಳಿದ್ರಿ ಹೋಗಿ ಕಂಪ್ಲೇಂಟ್ ಮಾಡ್ಕೊ ಅಂತ. ಕಂಪ್ಲೇಂಟ್ ಮಾಡೋಕ್ಕೆ ಹೇಳ್ದೆ, ಅದು ನಿನ್ನ ಪ್ರಾಬ್ಲಮ್, ನೀನು ಕಂಪ್ಲೇಂಟ್ ಮಾಡ್ತೀಯಾ. ಸೊ ನನಗದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ನೀನು ನನ್ನ ಹತ್ರ ಹೇಳಕ್ಕೆ ಬರಬೇಡ ನಾನು ಏನು ಮಾಡಬೇಕು ಅಂತ. ನಾನು ನಿನ್ನ ಟ್ಯೂಟರ್, ನಾನು ಹಿಂಗೆ ಟೀಚ್ ಮಾಡ್ತೀನಿ ಅಷ್ಟೇ. ಸೀನಿಯರ್, ನನಗೆ ಆ ಟ್ಯೂಟರೇ ಬೇಡ ಅಂತ ಹೇಳ್ತಿರೋದು. ಓಹ್ ಮೇಡಮ್ಗೆ ಅಷ್ಟು ಧೈರ್ಯ ಬಂದ್ಬಿಡ್ತಾ? ಸರಿ, ನಾನು ಹೋಗ್ಬಿಡ್ತೀನಿ. ನನ್ನ ಬಿಟ್ಟರೆ ನಿನಗೆ ಯಾರು ಟೀಚ್ ಮಾಡ್ತಾರೆ? ನೀವಿಲ್ಲ ಅಂದರೆ ತುಂಬ ಜನ ಇದ್ದಾರೆ ಸೀನಿಯರ್. ಅದೇ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನನಗೆ ನೀವಿಲ್ಲ ಅಂದರೆ ವಿ ಸೀನಿಯರ್ ಇದ್ದಾರೆ, ಸೊ ಅವ್ರು ಹೇಳ್ಕೊಡ್ತಾರೆ. ವಿಗೆ ಅಂತ ಒಂದು ಸ್ಟೂಡೆಂಟ್ ಇದ್ದಾರೆ, ಓಕೆನಾ? ಅವ್ರ ಕಡೆ ಗಮನ ಕೊಡೋದ, ನಿನ್ನ ಪಕ್ಕ ಗಮನ ಕೊಡ್ತಾನೆ ಅವನು. ಅದು ಅವ್ರ ಪ್ರಾಬ್ಲಮ್. ಅಫ್ಕೋರ್ಸ್ ಅದು ನನ್ನ ಪ್ರಾಬ್ಲಮ್ ಅಲ್ಲ, ಬಟ್ ಅವ್ನು ನನ್ನ ಫ್ರೆಂಡ್, ಸೊ ಅವ್ನಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ನಾನು ಕೇಳ್ತೀನಿ. ಸೀನಿಯರ್, ನಾನು ನಿಮ್ಗೆ ಹೇಳೋದು ಅರ್ಥ ಆಗ್ತಿದೆಯಾ ಇಲ್ವಾ? ನನಗೆ ನೀವು ಟ್ಯೂಟರಾಗಿ ಬೇಡ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಏನು ನೀನು ತುಂಬ ಇದು ಜವಾಬ್ ಕೊಡ್ತಿದ್ಯಾ? ನನ್ನ ಪೇಷನ್ಸ್ ಯಾವಾಗಲೂ ಒಂದೇ ಥರ ಇರೋಲ್ಲ. ನಾನು ಹೇಳಿದ್ನ ಸರಿಯಾಗಿ ಕೇಳಿಸ್ಕೊ, ಹೋಗಿ ಹೋಮ್ವರ್ಕ್ ಬರೆದು ನಾಳೆ ಬಂದು ತೋರಿಸು. ಯಾವಾಗಲೂ ಇರೋ ಮೈಂಡ್ಸೆಟಲ್ಲಿ ನಾನು ಇವಾಗಿಲ್ಲ, ಸೊ ಹೇಳಿದ್ನ ಅರ್ಥ ಮಾಡ್ಕೊ, ಹೋಗು. ಸೀನಿಯರ್, ನನಗೆ ನೀವು ಟ್ಯೂಟರಾಗಿ ಬೇಡ. ಸೊ ನೀವು ನನ್ನ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಬಿಟ್ಟು ನಿಮ್ಮ ಸ್ಟಡೀಸ್ ಬಗ್ಗೆ ನೀವು ಚಿಂತೆ ಮಾಡಿ ಅಂದ್ಬಿಟ್ಟು ಹೊರಗಡೆ ಹೋಗ್ಬಿಡ್ತೀರಾ? JK ಡೋರ್ ಹತ್ರ ಬಂದು ನಿಂತ್ಕೊಂಡು ಏನು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ, ಏನು ಮಾಡಬೇಕಂತ ಇದೆಯಾ? ಹೇಳಿದ್ನಲ್ಲ ಸೀನಿಯರ್, ನನಗೆ ನೀವು ಟ್ಯೂಟರಾಗಿ ಬೇಡ ಅಂತ. ಪ್ರಿನ್ಸಿಪಲ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ನಾನು ವಿ ಸೀನಿಯರ್ ಹತ್ರನೇ ಅಂತ ನೀವು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡೇ ಇರೋಲ್ಲ, ಅಷ್ಟೊತ್ತಿಗೆ JK ಜೋರಾಗಿ ಡೋರ್ ಕ್ಲೋಸ್ ಮಾಡ್ತಾರೆ. ನೀವು ಅಲ್ಲೇ ಫ್ಲಿಂಚಾಗಿ ಹೋಗ್ಬಿಡ್ತೀರಾ, ನಿಮ್ಮ ಕೈಗಳೆಲ್ಲ ನಡುಗೋಗ್ಬಿಡುತ್ತೆ ಡೋರ್ ಮಾಡಿದ ಫೋರ್ಸಿಗೆ. ಅಲ್ಲೇ ತುಂಬ ಹೊತ್ತು ನಿಂತ್ಕೊಂಡಿದ್ದೀರಾ ಭಯದಲ್ಲಿ. ಅದಾದಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ನೀವು ಹಾಸ್ಟೆಲಿಗೆ ಬರ್ತೀರಾ. ನಿಮ್ಮ ರೂಮಲ್ಲಿ ನಿಮ್ಮ ಫ್ರೆಂಡ್ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾಳೆ. ನೀವು ಡೋರ್ ತೆಗಿತಾನೆ ಹತ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ ನೀವು ಅಳೋದು ನೋಡ್ಬಿಟ್ಟು ಏನಕ್ಕೆ ಅಳ್ತಿದ್ಯಾ? ಏನೂ ಇಲ್ಲ ಕಣೆ ಅಂತ ಇನ್ನೂ ಅಳ್ತಾನೆ ಇದ್ದೀರಾ. ಏನಾಯ್ತು ಅಂತ ಹೇಳು, ಏನಕ್ಕೆ ಅಳ್ತಿದ್ಯಾ ಹೇಳ್ತಾ ಇದ್ದಾಳೆ. ನೀವು ಒಂದು ಬಾಟ್ಲು ಫುಲ್ಲು ನೀರು ಕುಡಿದ್ಬಿಟ್ಟು ಗೊತ್ತಾಗ್ತಿಲ್ಲ ಕಣೆ, ತುಂಬ ಬೇಜಾರಾಗ್ತೈತೆ. ಯಾಕೆ, ಏನಾಯಿತು? ಅದು ನನಗೆ JK ಟ್ಯೂಟರಾಗಿ ಬೇಡ ಅಂತ ಅವನ ಹತ್ರ ಹೇಳ್ಬಿಟ್ಟೆ. ಮತ್ತು ಇನ್ಯಾರ ಹತ್ರ ಕಲಿಬೇಕಂತ ಇದೆಯಾ? ಅದು ವಿ ಹತ್ರ. ಏನು ನೀನು ವಿ ಹತ್ರ ಕಲಿತೀಯಾ? ಹಂಗತ್ತು ನಾನು ಎಲ್ಲಿಗೆ ಹೋಗಲಿ? ಪ್ಲೀಸ್ ಕಣೆ, ನಂಗೆ JK ಹತ್ರ ಹೋಗೋಕ್ಕಾಗಲ್ಲ ಕಣೆ, ನೀನು ಕಾಲು ಬೇಕಾದರೆ ಬಿದ್ದುಬಿಡ್ತೀನಿ ಕಣೆ, ಪ್ಲೀಸ್ ಬೇಡ. ನಾನು ಹೇಳೋದು ನಂಗೆ ಸ್ವಲ್ಪ ಕೇಳೆ. ಏನು ಹೇಳು ಅಂತ ಅವಳು ಟೆನ್ಷನಲ್ಲಿ ಕೇಳ್ತಿದ್ದಾಳೆ. ನೀನು ಕಲಿತಿದ್ಯಲ್ವಾ, ನಾನು ನಿನ್ನ ಜೊತೆ ಸೇರ್ಕೊಂಡು ಕಲಿತೀನಿ, ನೀನು JK ಹತ್ರ ಹೋಗು ಅಂತೆಲ್ಲ ಹೇಳಿಲ್ಲ. ಹಂಗೆ ಹೇಳ್ತಿದ್ಯಾ? ಓಕೆ ಇಬ್ಬರು ಸೇರಿ ಕಲಿಯೋಣ ಅಂತ ಹೇಳ್ಬಿಟ್ಟು ಅವಳು ಫ್ರೀಯಾಗಿ ಹೇಳ್ತಿದ್ದಾಳೆ. ನೀವು ಅವಳನ್ನ ಹಗ್ ಮಾಡಿಕೊಂಡು ಅಳ್ತಾ ಇದ್ದೀರಾ. ನಾನು ಓಕೆ ಅಂತ ಹೇಳಿದ್ನಲ್ಲ, ಏನಕ್ಕೆ ಕಲ್ತಿದ್ಯಾ? ನೀನಿಲ್ಲ ಆಗಲ್ಲ ಅಂತ ಹೇಳ್ಬಿಡ್ತೀಯ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಾ ಮೇಡಮ್ ಇಷ್ಟ ಗಂಟೆ ಹತ್ತಿದ್ದು. ಹೌದು, ಇದಕ್ಕೆಲ್ಲ ಯಾರಾದರೂ ಅಳ್ತಾರ? ನೀನೇನಾದರೂ ವೀನು ಮತ್ತು JKನ ಎಕ್ಸ್ಚೇಂಜ್ ಮಾಡ್ಕೊಳೋಣ ಅಂದಿದ್ರೆ ನೋ ಅಂದಿರ್ತಿದ್ದೆ. ಬಟ್ ನಾವಿಬ್ಬರು ಸೇರ್ಕೊಂಡು ಕಲಿಯೋಣ, ಅದರಲ್ಲಿ ಏನಾಯಿತು ಅಂತೇಳ್ಬಿಟ್ಟು ಅವಳು ಈಸಿಯಾಗಿ ತಗೋತಾಳೆ. ಸೊ ನೆಕ್ಸ್ಟ್ ಡೇ ನೀವು ಪ್ರಿನ್ಸಿಪಲ್ಗೆ ಹೋಗಿ ಹೇಳ್ತೀರಾ ನಿಮ್ಗೇನೆಲ್ಲ ನಡೀತು ಅಂತ. ಪ್ರಿನ್ಸಿಪಲು, ನಾನು ಏನಕ್ಕೆ ಹೇಳ್ತಾ ಇದ್ದೀನಂದರೆ, ವಿಗೆ ಏನಾದರೂ ಡೌಟ್ ಬಂದ್ರೂ JKನೇ ಕ್ಲಿಯರ್ ಮಾಡೋದು. ಸೊ ನೀನು ಅವನ್ನೇ ಬೇಡ ಅಂದ್ಬಿಟ್ಟು ಹೋಗ್ತಿದ್ದೆಲ್ಲ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನಡೆದಿದ್ದೆಲ್ಲ ನಡೆದೋಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮಿಂದ ಆ ಥರ ಆಗದೆ ಆ ಥರ ನಾನು ನೋಡ್ಕೊತೀನಿ. ನೀನು ಟ್ರೈ ಮಾಡ್ಬೋದಲ್ಲ, ಇನ್ಮೇಲಿಂದ ಅವನ ಹತ್ರ ನಡ್ಕೊಳ್ಳಲ್ಲ. JKನ ಪ್ರಿನ್ಸಿಪಲ್ ಆಫೀಸಲ್ಲೇ ಕೂತಿದ್ದಾರೆ. ನೀವು ಮಾತಾಡೋನೆಲ್ಲ ಕೇಳಿಸ್ಕೊತಾ ಇದ್ದಾರೆ ಹೊರತು ಒಂದು ಮಾತು ಮಾತಾಡ್ತಿಲ್ಲ. ಮನೇಲಿರ್ಬೇಕಾದ್ರೆ ತುಂಬ ಮಾತಾಡಿರ್ತಾರೆ, ಇಲ್ಲಿ ಬಂದಮೇಲೆ ಒಂದು ಮಾತು ಮಾತಾಡ್ತಿಲ್ಲ ಅವರು. ನಿಮ್ಮದು ಮತ್ತು ಪ್ರಿನ್ಸಿಪಲ್ದು ಕಾನ್ವರ್ಸೇಷನ್ನ ಕೇಳ್ತಾನೆ ಇದ್ದಾರೆ. ನಾನು ವಿ ಸೀನಿಯರ್ ಹತ್ರನೇ ಟೀಚ್ ಮಾಡಿಸ್ಕೋತೀನಿ, ನನಗೆ ಅವರೇ ಓಕೆ ಅನ್ನಿಸ್ತೈತೆ. ಸೊ ನಿಮ್ಮ ಪ್ರಿನ್ಸಿಪಲ್ ಕೂಡ ಗಿವ್ ಅಪ್ ಮಾಡಿಬಿಡ್ತಾರೆ. ಓಕೆಮ್ಮ, ನಿನಗೇನು ಇಷ್ಟನೋ ಅದನ್ನೇ ಮಾಡ್ಕೊ ಅಂತ. ಸೊ ಅವ್ರು ಹೇಳಿದ್ಮೇಲೆ ನೀವು ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಹೊರಗಡೆ ಬರಬೇಕಾದ್ರೆ JKನ ಗುರಾಯಿಸ್ಕೊಂಡೇ ಬರ್ತಾ ಇದ್ದೀರಾ. JK ಮುಖದಲ್ಲಿ ಒಂದು ರಿಯಾಕ್ಷನ್ ಇಲ್ಲ, ಅವ್ರ ಪಾಡಿಗೆ ಅವ್ರು ಇದ್ದಾರೆ. ನಿಮ್ಮ ಫ್ರೆಂಡ್ ಆಫೀಸ್ ರೂಮ್ ಹೊರಗಡೆ ನಿಂತಿದ್ದಾಳೆ, ನಿಮ್ಮ ಫ್ರೆಂಡ್ ಅಲ್ಲೇ ವೆಯ್ಟ್ ಮಾಡ್ತಿದ್ದಾಳೆ. ನೀವು ನಿಮ್ಮ ಫ್ರೆಂಡ್ನ ಹಗ್ ಮಾಡಿಕೊಂಡು ಅಪ್ಪ ಇನ್ಮೇಲೆ ಹ್ಯಾಪಿಯಾಗಿರ್ಬೋದು ಕಣೆ, ಯಾರ ತಲೆನೋವು ಇರೋಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊತ ಹೋಗ್ತೀರಾ. ನೀವಾದ್ಮೇಲೆ JK ಹೊರಗಡೆ ಬರ್ತಾರೆ. ಸೊ ನೀವಿಬ್ಬರು ಮಾತಾಡ್ಕೊತ ಹೋಗ್ತಾ ಇದ್ದೀರಾ. ಆ ಮಾತುಕತೆ ಎಲ್ಲ ಕೇಳಿಸ್ತಿದೆ JKಗೆ. ಬಟ್ ಅವ್ರೇನು ರಿಯಾಕ್ಷನ್ ಕೊಡ್ತಿಲ್ಲ ಮತ್ತು ಏನೂ ಮಾತಾಡ್ತಾನೆ ಇಲ್ಲ, ಅವ್ರ ಪಾಡಿಗವರಿದ್ದಾರೆ. ಸೊ ಹಂಗೆ ಟೈಮ್ ಸ್ಕಿಪ್ ಆಗುತ್ತೆ.
ನಿಮ್ಮಿಬ್ಬರಿಗೂ ವಿನೇ ಟೀಚ್ ಮಾಡ್ತಿದ್ದಾರೆ. ಸೊ ಅವ್ರು ಟೀಚ್ ಮಾಡಬೇಕಾದ್ರೆಲ್ಲ ಚಾಕ್ಲೇಟ್ ಕೊಡೋದು, ಮತ್ತು ನೀವೇನಾದರೂ ಸರಿಯಾಗಿ ಮಾಡಿದ್ದೀರಾ ಅನ್ಬೇಕಾದಾಗ ಎಂಕರೇಜ್ ಮಾಡೋದು. ಸೊ ಅವ್ರು ಎಂಕರೇಜ್ ಮಾಡೋದ್ರಿಂದ ನಿಮ್ಗೆ ಇನ್ನೂ ಕಲಿಯೋ ಥರ ಇನ್ನೂ ಮೋಟಿವೇಟ್ ಆಗ್ತಾಯಿದೆ. ನಿಮ್ಗೆ ಖುಷಿ ಇದ್ರೂ ಅದನ್ನ ತುಂಬ ಅನುಭವಿಸೋಕ್ಕಾಗಲ್ಲ, ಬಿಕಾಸ್ ವಿಗೆ ಫ್ರೆಂಡ್ ಜೆ ಕೆ. ಸೊ ವಿ ಎಲ್ಲಿರ್ತಾನೋ ಜೆ ಕೆ ಅಲ್ಲೇ ಇರ್ತಾನೆ. ನಿಮ್ಮ ಮುಂದೆ ನಿಮ್ಮ ಪಕ್ಕ ಇಲ್ಲ ಅಂದ್ರೂ ಅವ್ರು ನಿಮ್ಮ ಹಿಂದೆ ಕೂತ್ಕೊಂಡಿರ್ತಾರೆ ಯಾವಾಗ್ಲೂ. ನೀವು ಫಸ್ಟ್ ಬೆಂಚಲ್ಲಿ ಕೂತಿರ್ತೀರಾ, ನಿಮ್ಮ ಪಕ್ಕ ಸಾಕ್ಷಿ ಕೂತಿರ್ತಾಳೆ. ಸೊ ನಿಮ್ಮಿಬ್ಬರನ್ನ ಗಮನಿಸ್ಕೊಂತ ಜೆ ಕೆ ಹಿಂದೆ ಕೂತಿದ್ದಾರೆ. ನಿಮ್ಮಿಬ್ಬರನ್ನ ಗಮನಿಸೋದಕ್ಕಿಂತ ನಿಮ್ಮ ಪಕ್ಕನೇ ತುಂಬ ಗಮನ ಇರುತ್ತೆ. ನೀವು ಯಾವಾಗಾದರೂ ಹಿಂದೆ ತಿರುಗಿ ನೋಡೋದು, ಇಲ್ಲಾಂದರೆ ನಿಮ್ಮ ಅಟೆನ್ಷನ್ ಬೇರೆ ಕಡೆ ಇರಬೇಕಾದಾಗ ಗಮನಿಸ್ತೀರಾ, ಅವಾಗ ಯಾವಾಗ್ಲೂ ಜೆ ಕೆ ನಿಮ್ಮ ಪಕ್ಕನೇ ನೋಡ್ತಿರ್ತಾರೆ. ಸರಿ, ನಾನು ನೋಡ್ತಿರ್ಬೇಕಾದ್ರೆ ಅವ್ರನ್ನ ನೋಡ್ತಿದ್ದಾರೇನೋ ಅಂದ್ಬಿಟ್ಟು ಅದನ್ನ ನೀವು ನಾರ್ಮಲಾಗಿ ತಗೋತೀರಾ. ಕ್ಲಾಸ್ ರೂಮಲ್ಲಿ ಮಾತ್ರ ಅಲ್ಲ, ಒಂದೊಂದ್ಸತಿ ಪ್ಲೇ ಗ್ರೌಂಡಲ್ಲಿ ಕೂಡ ನಿಮಗೆ ವಿ ಕ್ಲಾಸ್ ತೆಗಿತಿರ್ತಾರೆ. ಬಟ್ ಅವಾಗ್ಲೂ ಜೆ ಕೆ ಅಲ್ಲೇ ಕೂತಿರ್ತಾರೆ. ಯಾವಾಗ ನೋಡ್ರೂ ನಿಮ್ಮ ಪಕ್ಕನೇ ಗಮನ ಇರುತ್ತೆ. ಕೈಯಲ್ಲಿ ಒಂದು ಬುಕ್ ಇಟ್ಕೊಂಡಿರ್ತಾರೆ ಹೊರತು ಅದನ್ನ ಓದೋಕ್ಕೆ ಹೋಗಲ್ಲ, ನಿಮ್ಮ ಪಕ್ಕ ಮಾತ್ರ ನೋಡ್ತಿರ್ತಾರೆ. ನೀವು ಅದನ್ನ ತುಂಬ ಚಿಂತೆ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಿಮಗೆ ಏನು ಪ್ರಾಬ್ಲಮ್ ಇತ್ತು ಅಂದರೆ ಅವ್ರು ನಿಮಗೆ ನಿಮ್ಮ ಟೈಮ್ನ ತಗೋತಿದ್ದಾರೆ, ನಿಮಗೇನು ಮಾಡೋಕ್ಕೆ ಬಿಡ್ತಿಲ್ಲ ಅಂತಾನೆ ನಿಮ್ಮ ಕಂಪ್ಲೇಂಟ್ ಆಗಿರುತ್ತೆ. ಸೊ ಇವಾಗ ಅವ್ರು ನಿಮ್ಮನ್ನ ನೋಡೋದು ನಿಮ್ಮ ಪ್ರಾಬ್ಲಮಾಗಿ ಕಾಣಿಸ್ತಿಲ್ಲ. ಸೊ ನೀವು ಅದನ್ನ ಕೇರ್ಲೆಸ್ಸಾಗಿ ಬಿಟ್ಬಿಡ್ತೀರಾ. ಸೊ ಹಂಗೆ ಟೈಮ್ ಸ್ಕಿಪ್ ಆಗುತ್ತೆ. ನಿಮ್ಮ ಕ್ಲಾಸ್ ಟೆಸ್ಟ್ ಕೂಡ ಬರುತ್ತೆ. ನೀವು ಟೆಸ್ಟ್ನ ಅಟೆಂಡ್ ಮಾಡ್ತೀರಾ. ನಿಮಗೆ ಆ ಟೆಸ್ಟ್ ಪೇಪರ್ ನೋಡಿ ಫುಲ್ ಶಾಕ್ ಆಗುತ್ತೆ. ನೀವು ಟೆಸ್ಟಲ್ಲಿ ಯಾವಾಗಲೂ ಸೆಕೆಂಡ್ ಇಲ್ಲಾಂದರೆ ಥರ್ಡ್ ಬರ್ತಿದ್ರಿ. ಇವಾಗ ನೀವು ಆ ಸ್ಟೇಜನ್ನು ಮೀರಿ ಜಸ್ಟ್ ಪಾಸ್ ರೇಂಜಿಗೆ ಬಂದಿದ್ದೀರಾ. ನಿಮ್ಮ ಟೀಚರ್ಸ್ ಕೂಡ ಬಂದು ನಿಮಗೆ ಇದೆಲ್ಲ ಒಳ್ಳೆ ಮಾರ್ಕ್ಸ್ ಅಲ್ಲ, ನೀನು ಒಳ್ಳೆ ಮಾರ್ಕ್ಸ್ ತೆಗಿಯೋ ಹುಡುಗಿ, ಈ ಥರ ಎಲ್ಲ ತೆಗಿಬೇಡ, ಚೆನ್ನಾಗಿಲ್ಲ ನೋಡು ಅಂದ್ಬಿಟ್ಟು ಅಡ್ವೈಸ್ ಮಾಡಿಬಿಟ್ಟು ಹೋಗ್ತಾರೆ. ನಿಮಗೆ ಹೇಳೋದೇ ಬೇಡ, ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳ್ತೀರಾ. ಅದು ಇಲ್ದಿರ ಇದು ತುಂಬ ದೊಡ್ಡ ವಿಷಯ, ಮಾರ್ಕ್ಸ್ ಬೇರೆ ಕಮ್ಮಿ ಆಗಿದೆ, ಕುತ್ಕೊಂಡು ಅಳ್ತಾ ಇದ್ದೀರಾ. ನಿಮ್ಮ ಫ್ರೆಂಡೆಲ್ಲ ಸಮಾಧಾನ ಪಡ್ಸೋಕ್ಕೆ ಟ್ರೈ ಮಾಡ್ತಾಳೆ, ಬಟ್ ಅವಳಿಗೆಲ್ಲ ಆಗೋದೇ ಇಲ್ಲ. ನೀವು ಇನ್ನೂ ಅಳೋದು ನೋಡಿ ಅವಳಿಗೆ ಬೇಜಾರಾಗ್ಬಿಡುತ್ತೆ. ಸರಿ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಅವಳು ಕೆಲಸ ಮಾಡ್ತಿದ್ದಾಳೆ. ನೀವು ಹತ್ತು ನಿಮಗೆ ಜ್ವರನೇ ಬಂದುಬಿಟ್ಟಿರುತ್ತೆ. ಸೊ ಮಾರನೇ ದಿನ ನೀವು ಕಾಲೇಜಿಗೆ ಹೋಗಿರಲ್ಲ. ಹಾಸ್ಟ್ಲಲ್ಲಿ ನೀವು ಮಲ್ಕೊಂಡಿದ್ದೀರಾ. ಮಧ್ಯಾಹ್ನ ಹಾಗೆ ನಿಮ್ಮ ಫ್ರೆಂಡ್ ನಿಮ್ಗೆ ಕಾಲ್ ಮಾಡ್ತಾಳೆ. ಏನು ಮಾಡ್ತಿದ್ಯಾ? ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಕಣೆ. ಸರಿ ಕಣೆ, ಮತ್ತೆ ಏನಕ್ಕೆ ಕಾಲ್ ಮಾಡಿದೆ? ಊಟ ತಿಂದ ಇಲ್ವಾ ಅಂತ ಕೇಳೋದಕ್ಕೆ. ಇಲ್ಲ ಕಣೆ, ತಿನ್ನಬೇಕು. ಏನಕ್ಕೆ ಏನು ಹಿಂಗಿದ್ಯಾ? ಅಲ್ಬೇಡ ಅಂತ ಹೇಳಿದ್ರು ಕೇಳಲ್ಲ ಅಂತೀಯ. ನೋಡು ಹತ್ತು ಜ್ವರ ಬರ್ಸ್ಕೊಂಡಿದ್ಯಾ, ಇವಾಗ ಊಟ ತಿಂದು ಟ್ಯಾಬ್ಲೆಟ್ ತಿನ್ನೆ. ಸರಿ ಕಣೆ, ತಿಂತೀನಿ. ಸರಿ, ಇದಕ್ಕೆ ನಾನು ಕಾಲ್ ಮಾಡಿದ್ದು. ಅದೆಲ್ಲ ಇದಕ್ಕಿಂತ ದೊಡ್ಡ ಮ್ಯಾಟ್ರ್ ಇದೆ. ವಿ ನಿನಗೋಸ್ಕರ ಫ್ರೂಟೆಲ್ಲ ಇಸ್ಕೊಂಡು ಹೆಂಗಿದೆಯಾ ಅಂತೆಲ್ಲ ಕೇಳಿದ್ರು. ಮತ್ತು ಜೆ ಕೆನೂ ಜೊತೇಲಿದ್ದರು, ಅಡ್ರೆಸ್ ಕೇಳಿದ್ರು. ನಾನು ಕೊಡಲ್ಲ ಅಂತ ಹೇಳಿದೆ. ವೀನೂ ಜೊತೆ ಸೇರಿ ಕೇಳೋಕ್ಕೆ ಶುರು ಮಾಡಿಬಿಟ್ರು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕೊಟ್ಬಿಟ್ಟೆ. ಸರಿ ಓಕೆ ಬಿಡು, ಬಂದರೆ ಮಾತಾಡ್ಕೊಳೋಣ ಅಂತ ಹೇಳ್ತೀರಾ. ಸೊ ನಿಮ್ಮ ಫ್ರೆಂಡು ಸರಿ ಇನ್ಫಾರ್ಮ್ ಮಾಡಬೇಕಂತ ಕಾಲ್ ಮಾಡಿದೆ. ಅವಳು ಫೋನ್ ಇಟ್ಬಿಡ್ತಾಳೆ. ನೀವು ಕಾಲ್ನ ಕಟ್ ಮಾಡಿಬಿಟ್ಟು ನಿಮ್ಮ ಫೋನಲ್ಲಿ ಲಂಚ ಆರ್ಡ್ರ್ ಮಾಡೋಕ್ಕಂತ ಸರ್ಚ್ ಮಾಡ್ತಾ ಇದ್ದೀರಾ. ಆವಾಗ ನಿಮ್ಮ ರೂಮ್ ಡೋರ್ ಯಾರೋ ನಾಕ್ ಮಾಡ್ತಾರೆ. ನೀವು ಡೋರ್ ಓಪನ್ ಮಾಡ್ತೀರಾ. ವಿ ನಿಂತಿದ್ದಾರೆ. ಹಾಯ್ ಸೀನಿಯರ್. ಹಾಯ್. ಮತ್ತು ಮೈ ಹುಷಾರಿಲ್ಲ ಅಂತ ಹೇಳಿದ್ರು. ಹೌದು ಸೀನಿಯರ್. ಏನಕ್ಕೆ ಜ್ವರ ಬಂತು? ಅದು ಗೊತ್ತಿಲ್ಲ ಸೀನಿಯರ್. ಗೊತ್ತಿಲ್ಲ ಅಂತೆಲ್ಲ ಹೇಳಬೇಡ, ಏನಕ್ಕೆ ಬಂದಿದ್ದು ಅಂತ ನಿನಗೆ ಗೊತ್ತು. ಮಾರ್ಕ್ಸ್ ಕಮ್ಮಿ ಆಗಿದ್ದಕ್ಕಲ್ಲ ಯಾರ್ದು ಅಳ್ತಾರ? ಯಾವಾಗಲೂ ಥರ್ಡು ಸೆಕೆಂಡ್ ಬರ್ತಿದ್ದೆ, ಈ ಸತಿ ತುಂಬ ಡೌನ್ ಆಯಿತು. ಸೊ ಅದಕ್ಕೆಲ್ಲ ಅಳ್ಬಾರ್ದು ವಯನ್ ಅಂತ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನೀವು ಸರಿ ಸೀನಿಯರ್ ಬನ್ನಿ ಒಳಗಡೆ ಕೂತ್ಕೊಳ್ಳಿ. ಇಲ್ಲ ವಯನ್, ನನಗೆ ಕೆಲಸ ಇದೆ, ನಾನು ಹೋಗಬೇಕಿತ್ತು. ಇವನು ಹೇಳ್ದ ಅದಕ್ಕೆ ಬಂದೆ ಅಂತ ಹೇಳ್ಬಿಟ್ಟು ಅವ್ರು ಹಿಂದೆ ನೋಡ್ತಾರೆ. ನೋಡಿದ್ರೆ ಜೆ ಕೆ ನಿಂತಿದ್ದಾರೆ. ನಿಮಗೆ ಕೈಕಾಲೆಲ್ಲ ನಡ್ಗೋಗ್ಬಿಡ್ತವ್ರನ್ನ ನೋಡಿಬಿಟ್ಟು. ನೀವು ಅವ್ರನ್ನೇ ನೋಡ್ತಾ ಇದ್ದೀರಾ. ಆವಾಗ ಇವನು ಮಾತಾಡ್ಬೇಕಂತಾನೆ ಬಂದ. ಸೊ ನನಗೂ ಹೆಂಗಿದ್ರು ನಾನು ನೋಡ್ದಂಗೆ ಇರುತ್ತೆ ಅಂತ ಬಂದೆ. ಸೊ ನೋಡಿದೆ. ಮತ್ತು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ನೆಕ್ಸ್ಟ್ ಟೈಮ್ ಬೆಟ್ರಾಗಿ ತೆಗಿತೀಯ ಓಕೆನಾ ಅಂದ್ಬಿಟ್ಟು ಅವ್ರು ನಿಮ್ಮ ತಲೆಗೆ ಟ್ಯಾಪ್ ಮಾಡಿಬಿಟ್ಟು, ಮತ್ತು ಜೆ ಕೆ ಮಾತಾಡ್ಬೇಕಂದಲ್ಲ ಮಾತಾಡ್ಕೊ ಅಂದ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ. ನೀವು ಸೀನಿಯರ್ ಹೋಗ್ಬೇಡಿ ಅಂದರೆ, ಏನು ಧೈರ್ಯವಾಗಿರು, ನಾನಿದ್ದೀನಿ ನಿನ್ನ ಜೊತೆ, ಅವನೇನು ಮಾಡಲ್ಲ. ಸೊ ಹೋಗ್ಬೇಕಾದ್ರೆ ನಿಮಗೆ ವಿಂಕ್ ಮಾಡಿಬಿಟ್ಟು, ಮತ್ತು ಜೆ ಕೆ ಮಾತಾಡಬೇಕು ಅಷ್ಟೇ, ಕೂಗಾಡಬಾರ್ದು ಅಂದ್ಬಿಟ್ಟು ಅವ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಹೋಗ್ತಾರೆ. ನಿಮ್ಗೆ ಅವ್ರು ಮಾಡಿ ನೋಡಿ ನಿಮ್ಗೆ ನಗು ಬರುತ್ತೆ. ನೀವು ಜೆ ಕೆ ಪಕ್ಕ ನೋಡ್ತೀರಾ, ಜೆ ಕೆ ನಿಮ್ಮನ್ನೇ ನೋಡ್ತಿದ್ದಾರೆ. ನಿಮಗೆ ಜೆ ಕೆ ಮುಖ ನೋಡಿದ ತಕ್ಷಣ ನಗು ಹೋಗ್ಬಿಡುತ್ತೆ. ನೀವು 2 ನಿಮಿಷ ಅವ್ರನ್ನೇ ನೋಡ್ತಾ ಇದ್ದೀರಾ. ಒಳಗಡೆ ಬರ್ಬೋದಾ? ನೀವು ಸರಿ ಅಂತ ಒಳಗಡೆ ಕರೀತೀರಾ. ಬಟ್ ನೀವು ಡೋರ್ನೆಲ್ಲ ಲಾಕ್ ಮಾಡಿಲ್ಲ, ಡೋರ್ ಮುಂದೆನೇ ನಿಂತ್ಕೊಂಡು ಹೇಳಿ ಸೀನಿಯರ್. ಡೋರ್ ಕ್ಲೋಸ್ ಮಾಡು. ಏನಕ್ಕೆ ಡೋರ್ ಓಪನ್ ಆಗಿಬಿಟ್ಟಿದ್ಯಾ? ಇಲ್ಲ ಸೀನಿಯರ್, ನೀವು ಮಾತಾಡಿ. ನಾನೇ ನಿನ್ನ ಕೊಳೆ ಮಾಡೋಕ್ಕೆ ಹೋಗಲ್ಲ, ನೀನು ಡೋರ್ ಲಾಕ್ ಮಾಡು. ನಿನ್ನ ಹತ್ರ ಪರ್ಸ್ನಲಾಗಿ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ.
ಓಕೆ ಸೀನಿಯರ್ ಅಂತ ಹೇಳ್ಬಿಟ್ಟು ಡೋರ್ ಲಾಕ್ ಮಾಡ್ತೀರಾ. ಜೆಕೆ ಹೋಗಿ ಕೂತ್ಕೋ. ಪರವಾಗಿಲ್ಲ, ಏನು ಪರವಾಗಿಲ್ಲ, ನೀನು ಟಯರ್ಡ್ ಆಗಿದೆಯಾ, ಹೋಗಿ ಕೂತ್ಕೋ, ನಾನು ಮಾತಾಡಬೇಕಾಗಿರೋ ಮಾತಾಡ್ತೀನಿ. ಸರಿ ಸೀನಿಯರ್ ಅಂತ ನಿಮ್ಮ ಬೆಡ್ ಮೇಲೆ ಕೂತ್ಕೋತೀರಾ. ಅವ್ರ ಕೈಯಲ್ಲಿರೋ ಫ್ರೂಟ್ ಕವರ್ನ ನಿಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಆರೋಗ್ಯನ ನೋಡ್ಕೊ, ಇದೆಲ್ಲ ನಿನಗೋಸ್ಕರನೇ ತಂದಿದ್ದು ಅಂತ ಹೇಳ್ತಾರೆ. ಕವರ್ ನೋಡಿನೇ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಫೇವ್ರೆಟ್ ಫ್ರೂಟೇ ಅದಲ್ಲಿರೋದು ಅಂತ. ನೀವು ಅವ್ರನ್ನೇ ಸರ್ಪ್ರೈಸಾಗಿ ನೋಡ್ತಿದ್ದೀರಾ, ಬಿಕಾಸ್ ಅವ್ರು ಯಾವಾಗಲೂ ಈ ಥರ ಎಲ್ಲ ತಗೊಂಬಂದು ಕೊಟ್ಟವರೇ ಅಲ್ಲ. ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಂತಲೇ ಬಂದೆ. ಹಾಂ ಹೇಳಿ. ತುಂಬ ದಿನ ಆದಮೇಲೆ ಕೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡ. ನೀನು ಏನಕ್ಕೆ ನನ್ನ ಹತ್ರ ಟೀಚ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ? ಅದು ಸೀನಿಯರ್, ನನಗೆ ಅರ್ಥ ಆಗುತ್ತೆ, ನಾನು ಸ್ವಲ್ಪ ರಗಡು ಮತ್ತು ಬೇರೊಬ್ಬರ ಎಮೋಷನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು. ಬಟ್ ನೀನು ತುಂಬ ಡೆಸ್ಪರೇಟ್ ಆಗಿದ್ದೆ, ನನ್ನ ಬಿಟ್ಟು ಹೋಗಬೇಕು, ನನಗೆ ನೀವು ಟ್ಯೂಟರ್ ಆಗಬೇಡ, ಹಂಗೆ ಹಿಂಗೆ ಅಂತ. ಸೊ ನನ್ನ ಪಕ್ಕ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳೋಣ ಅಂತ ಬಂದೆ. ಮತ್ತು ನನ್ನ ಕಡೆಯಿಂದ ಏನು ನಿನಗೆ ಪ್ರಾಬ್ಲಮ್ ಕಾಣ್ತು, ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ ಸೀನಿಯರ್. ಬಟ್ ನನಗಂತ ಬೇರೆ ವರ್ಕ್ ಇದೆ, ನೀವು ನಂಗೆ ಟೀಚ್ ಮಾಡ್ತಿದ್ದೀರಾ, ಇಲ್ಲ ಅಂತ ಹೇಳ್ತಿಲ್ಲ. ಅಫ್ಕೋರ್ಸ್ ನನಗೆ ಆ ಋಣ ಯಾವಾಗಲೂ ಇರುತ್ತೆ. ಬಟ್ ನೀವು ಕೊಟ್ಟಿದ್ದ ಹೋಮ್ವರ್ಕೆಲ್ಲ ಓಕೆ ಆಗಿತ್ತು ಮುಂಚೆ ಎಲ್ಲ. ಬಟ್ ಇವಾಗ ನೀವು ತುಂಬ ಸತಿ ಬರ್ಕೊಂಬರೋಕ್ಕೆ ಹೇಳ್ತೀರಾ. ಅದಿಲ್ದಿರ ಆವತ್ತು ಕ್ಲಾಸ್ ರೂಮಲ್ಲಿ ಬಂದು ಒಂದು ಹೋಮ್ವರ್ಕ್ ಕೊಟ್ಟರಲ್ಲ, ನನಗೆ ಮಾರನೇ ದಿನ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಿತ್ತು. ಬಟ್ ನೀವು ಹೋಮ್ವರ್ಕ್ ಕೊಟ್ಟಿರೋದ್ರಿಂದ ನನಗೆ ಅವತ್ತಿನ ದಿನ ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋಕ್ಕಾಗಿಲ್ಲ, ಮತ್ತು ನನಗೆ ಅದರಿಂದ 2 ಮಾರ್ಕ್ಸ್ ಹೋಯಿತು ಗೊತ್ತಾ. ಮತ್ತು ಮಾರನೇ ದಿನವೂ ನೀವು ಅದೇ ಥರ ಹೇಳಬೇಕಾದಾಗ ನನಗೆ ಕೋಪ ಬಂತು. ನನ್ನ ಕೈಯಲ್ಲಿ ಆಗಲ್ಲ ಅನ್ನಿಸ್ತು, ಅದಕ್ಕೆ ಬೇಡ ಅಂತ ಹೇಳಿದೆ. ಮತ್ತು ಅಂತ ಹೇಳಕ್ಕೆ ಶುರು ಮಾಡ್ತೀರಾ. ಜೆಕೆ ಮುಖ ನೋಡ್ಬಿಟ್ಟು ಅಷ್ಟೇ ಸೀನಿಯರ್, ಇನ್ನೇನು ಇಲ್ಲ ನೀನೇನೋ ಹೇಳಕ್ಕೆ ಬಂದೆ, ಕಂಪ್ಲೀಟ್ ಮಾಡು. ಮತ್ತು ನೀವೇನು ಎಂಕರೇಜ್ ಅನ್ನೋದೇ ಮಾಡೋದಿಲ್ಲ ಸೀನಿಯರ್. ಅಫ್ಕೋರ್ಸ್ ನೀವು ನನಗೆ ಟ್ಯೂಟರ್, ನೀವು ಹಂಗೆಲ್ಲ ಎಂಕರೇಜ್ ಮಾಡೋಂಗಿಲ್ಲ, ನೀವು ಹೇಳ್ಕೊಡೋದೇ ದೊಡ್ಡ ವಿಷಯ, ಅದೆಲ್ಲ ಅರ್ಥ ಆಗುತ್ತೆ. ನನಗೇನಾದರೂ ಒಂದು ಹೇಳಬೇಕು, ನೀನು ಸರಿ ಮಾಡ್ತಿದ್ಯಾ ಇಲ್ಲ ತಪ್ಪು ಮಾಡ್ತಿದ್ಯಾ, ಯಾವಾಗ ನೋಡಿದ್ರು ತಪ್ಪೇ ಮಾಡ್ತಿದ್ಯಾ, ನೀನು ಸರಿನೇ ಮಾಡ್ತಿಲ್ಲ ಅನ್ಬೇಕಾದಾಗ ಅದೇನೋ ಒಂಥರ ಹರ್ಟ್ ಆಗುತ್ತೆ ಸೀನಿಯರ್. ನನಗೇನೋ ಅದು ಸೆಟ್ ಆಗಿಲ್ಲ. ಸೊ ಅದಕ್ಕೆ ನನಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಬಂದಿದ್ದು. ಸೊ ಇವೆರಡೇ ಪ್ರಾಬ್ಲಮಾ? ಹಾಂ ಅಷ್ಟೇ ಅನಿಸುತ್ತೆ ಸೀನಿಯರ್. ಮತ್ತು ಚಾಕ್ಲೇಟ್ ಕೊಟ್ಟಿಲ್ಲ, ಸ್ವೀಟ್ ಕೊಟ್ಟಿಲ್ಲ ಸೀನಿಯರ್, ಅದೆಲ್ಲ ಏನೂ ಇಲ್ಲ ಸೀನಿಯರ್. ನನ್ನ ಪ್ರಾಬ್ಲಮ್ ಇದ್ದಿದ್ದು ನೀವು ಹೋಮ್ವರ್ಕ್ ಅಂತ ಹೇಳ್ಬಿಟ್ಟು ತುಂಬ ಟೈಮ್ ವೇಸ್ಟ್ ಮಾಡಿಸ್ತಿದ್ರಿ. ಮತ್ತು ಏನಾದರೂ ಒಂದು ಮಾಡಿದಾಗ ಒಂದು ಎಂಕರೇಜ್ಮೆಂಟ್ ಇರೋಲ್ಲ, ಏನಾದರೂ ಸರಿ ಮಾಡಿದ್ಯಾ ಅಂತ ಒಂದು ಮಾತು ಬರೋಲ್ಲ ನಿಮ್ಮ ಬಾಯಿಂದ. ಯಾವಾಗಲೂ ನೀನು ಸರಿನೇ ಮಾಡಿಲ್ಲ ಅಂತ ಇರ್ತಿತ್ತು, ಡಿಮೋಟಿವೇಟ್ ಆಗ್ತಿತ್ತು. ಸೊ ಅಷ್ಟೇ ನನ್ನ ಪ್ರಾಬ್ಲಮ್ ಇದ್ದಿತ್ತು. ಚಾಕ್ಲೇಟ್ನೆಲ್ಲ ನಾನು ಎದುರು ನೋಡಿಲ್ಲ ಸೀನಿಯರ್. ನಾನು ಇವೆರಡನ್ನ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನಾಳೆಯಿಂದ ಕ್ಲಾಸಿಗೆ ಬರ್ತೀಯಾ? ಸೀನಿಯರ್ ಏನಂದ್ರಿ? ನೀನು ಸರಿಯಾಗಿ ಕೇಳಿಸ್ಕೊಂಡಿದ್ಯಾ? ನಾನು ಇದನ್ನೆಲ್ಲ ಸರಿ ಮಾಡ್ಕೋತೀನಿ. ಮತ್ತು ನೆಕ್ಸ್ಟ್ ಟೈಮಿಂದ ನೀನೇನಾದರೂ ಕರೆಕ್ಟಾಗಿ ಮಾಡಿದ್ರೆ ಅದು ಸರಿ ಇದೆ ಅಂತ ಹೇಳ್ತೀನಿ, ತಪ್ಪಿದ್ರೆ ತಪ್ಪು ಅಂತ ಹೇಳ್ತೀನಿ. ನೀನಾದರೂ ಬೆಸ್ಟಾಗಿ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡ್ತೀನಿ. ಹೋಮ್ವರ್ಕ್ ಅಂತ ಹೇಳ್ಬಿಟ್ಟು ನಿನ್ನ ಟೈಮ್ನ ವೇಸ್ಟ್ ಮಾಡಿಸಲ್ಲ, ಇಷ್ಟು ಸಾಕು ಅನಿಸುತ್ತೆ. ನಾಳೆಯಿಂದ ಕ್ಲಾಸಿಗೆ ಬರ್ತೀಯಾ? ನೀವು ಅವ್ರನ್ನ ಹೋಗಿ ಹಗ್ ಮಾಡ್ಕೊಂಡ್ಬಿಡ್ತೀರಾ. ಜೆಕೆ ಆ ಹಗ್ನ ಎದುರು ನೋಡಿರಲ್ಲ, ಅವರು ನಿಮಗೆ ಬ್ಯಾಕ್ ಹಗ್ ಮಾಡಿಬಿಟ್ಟು ನೀನು ಹಗ್ ಮಾಡಿರೋದು ನೋಡಿದ್ರೆ ಬರ್ತೀಯ ಅನಿಸುತ್ತೆ. ಹಂಗೆ ಹೇಳ್ತಾ ಅವ್ರಿಗೊಂಥರ ಫೀಲ್ ಆಗುತ್ತೆ, ಅವ್ರ ಚೆಸ್ಟ್ ಹತ್ರ ವೆಟ್ ಫೀಲಿಂಗ್ ಇದೆ. ನೋಡಿದ್ರೆ ನೀವು ಅವ್ರನ್ನ ಹಗ್ ಮಾಡ್ಕೊತ ಅಳ್ತಾ ಇದ್ದೀರಾ. ಜೆಕೆಗೆ ಶಾಕ್ ಆಗಿಬಿಡುತ್ತೆ. ಏನಾಯ್ತು, ಏನಕ್ಕೆ ಕಲ್ತಿದ್ಯಾ? ಇಷ್ಟೆಲ್ಲ ಆದಮೇಲೆ ನೀವು ಬರ್ತೀರಾ ಅಂತೆಲ್ಲ ಅಂದ್ಕೊಂಡೇ ಇದ್ದಿದ್ದಿಲ್ಲ ಗೊತ್ತಾ. ಐ ಆಮ್ ರಿಯಲಿ ಸಾರಿ ಸೀನಿಯರ್, ನಾನು ಅಷ್ಟು ಮಾತಾಡಿದ್ದಕ್ಕೆ. ಇದಕ್ಕೆಲ್ಲ ಯಾರ್ದು ಅಳ್ತಾರ? ಕಣ್ಣೀರು ಒರೆಸು ಫಸ್ಟ್ ನೀನು ಅಂತ ಅವ್ರು ನಿಮ್ಮ ಕಣ್ಣೀರು ಒರೆಸ್ತಾರೆ. ಇಲ್ಲ ಸೀನಿಯರ್, ನಾನು ನಿಜವಾಗ್ಲೂ ಇದನ್ನ ಎದುರು ನೋಡಿದ್ದಿಲ್ಲ. ನಾನು ನಿಮಗೆ ತುಂಬ ಹರ್ಟ್ ಮಾಡಿಬಿಟ್ನಲ್ಲ. ಇದೆಲ್ಲ ಹರ್ಟ್ ಅಂತೆಲ್ಲ ಹೇಳಬೇಡ, ಇದಕ್ಕಿಂತ ಡಬಲ್ ಆಗಲ್ಲ ನಾನು ಅನುಭವಿಸಿದ್ದೀನಿ. ಮತ್ತು ಅದು ಇಲ್ದಿರ ಇದರಲ್ಲಿರೋದೇ ನನ್ನ ಮಿಸ್ಟೇಕ್. ಸೊ ನಾನು ನಿನ್ನ ಹತ್ರ ಸಾರಿ ಕೇಳಬೇಕು, ನೀನು ನನ್ನ ಹತ್ರ ಸಾರಿ ಕೇಳಬೇಡ, ಓಕೆನಾ ಅಂತ. ಅವ್ರು ನಿಮ್ಮ ಕಣ್ಣೀರೆಲ್ಲ ಒರೆಸ್ಬಿಟ್ಟು ಮತ್ತೆ ಅವ್ರು ನಿಮ್ಮನ್ನ ಹಗ್ ಮಾಡ್ಕೋತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಹಗ್ ಬ್ರೇಕ್ ಮಾಡಿಬಿಟ್ಟು ನಾಳೆಯಿಂದ ಕ್ಲಾಸಿಗೆ ಬಂದ್ಬಿಡು, ಓಕೆನಾ? ಓಕೆ ಸೀನಿಯರ್. ಮತ್ತು ಥ್ಯಾಂಕ್ ಯು ಸೋ ಮಚ್. ಯಾಕೆ ಇಷ್ಟೆಲ್ಲ ಮಾಡಿದ್ದಕ್ಕೆ? ಯಾವುದು ಹೋಮ್ವರ್ಕ್ ಕೊಟ್ಟಿದ್ದಕ್ಕಾ? ಸೀನಿಯರ್, ನಾನು ಹೇಳಿದ್ದು ಈ ವಿಷಯದ ಬಗ್ಗೆ. ಯಾವ ವಿಷಯದ ಬಗ್ಗೆ ಅಂತ ನೀನು ಹೇಳಲಿಲ್ಲ ಅಂದರೆ ನಾನೇನು ಅರ್ಥ ಮಾಡ್ಕೊಳ್ಳಿ. ನನಗೇನೋ ನೀನು ಹೋಮ್ವರ್ಕ್ ಕೊಡೋದು ಇಷ್ಟ ಅನಿಸ್ತೈತಪ್ಪ, ಅದೆಲ್ಲ ಇಲ್ಲ ಸೀನಿಯರ್. ನಾನು ಹೇಳಕ್ಕೆ ಬಂದಿದ್ದು ನೀವಾಗೂ ಮುಂದೆ ಬಂದು ನನಗೆ ಸ್ಟಡೀಸಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ. ನಾನು ನಿನಗೆ ಸಾರಿ ಕೇಳಬೇಕಿತ್ತು. ಸೊ ನನ್ನ ಪಕ್ಕ ಮಿಸ್ಟೇಕ್ ಇದೆ, ಸೊ ನಾನು ಅದನ್ನ ಸರಿ ಮಾಡ್ಕೊಬೇಕು ಅಂತ ಬಂದೆ ಅಷ್ಟೇ. ಮತ್ತು ನೀನು ನನ್ನ ಸ್ಟೂಡೆಂಟ್, ಸೊ ನಾನು ಯಾವಾಗಲೂ ನಿನ್ನ ಬಿಟ್ಕೊಡೋಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು
ನಿಮ್ಮ ತಲೆಗೆ ಟ್ಯಾಪ್ ಮಾಡಿಬಿಟ್ಟು ನಾಳೆಯಿಂದ ಕ್ಲಾಸಿಗೆ ಬಾ, ಟೈಮಿಗೆ ಬರಬೇಕು, ಓಕೆನಾ? ಡೋರ್ ಓಪನ್ ಮಾಡಿ ಹೋಗ್ತಾರೆ. ಅವ್ರು ಇನ್ನೇನು ಆಚೆ ಹೋಗಬೇಕು, ಮತ್ತೆ ಹಿಂದೆ ತಿರುಗಿಬಿಟ್ಟು ನಾಳೆಯಿಂದ ಸ್ನ್ಯಾಕ್ಸ್ ತರೋದು ಬೇಡ, ನಾನೇ ಅರೇಂಜ್ ಮಾಡಿರ್ತೀನಿ. ಸೊ ಸ್ನ್ಯಾಕ್ಸಿಗೆ ಖರ್ಚು ಮಾಡೋ ಕಾಸನ್ನ ನೀನು ಸೆಲ್ಫಿಗೆ ಇಲ್ಲಾಂದರೆ ನೀನು ಸ್ಟಡೀಸಿಗೆ ಏನಾದರೂ ಯೂಸ್ ಮಾಡ್ಕೋ ಅದನ್ನು, ಓಕೆನಾ ಅಂತ ಹೊರಗಡೆ ಹೋಗ್ಬಿಡ್ತಾರೆ. ನಿಮಗೆ ಜೆ ಕೆನಾಗ ಒಂದಿಷ್ಟೆಲ್ಲ ಮಾತಾಡಿದ ಅನ್ನೋ ಥರ ಸರ್ಪ್ರೈಸಿಂಗ್ ಆಗೈತೆ. ಸೊ ಸ್ವಲ್ಪ ತಗೊಂಡೆ ನಿಮ್ಮ ಫ್ರೆಂಡು ಬರ್ತಾಳೆ, ನೀವು ನಡೆದಿದ್ದೆಲ್ಲ ಹೇಳ್ತೀರಾ. ನಿಮ್ಮ ಫ್ರೆಂಡಿಗಂತೂ ನಂಬಕ್ಕೆ ಆಗಲ್ಲ ಅದನ್ನು. ನೀನೇನಾದರೂ ಮಲಗಿದ್ದ, ಏನಾದರೂ ಕನ್ಸ್ಕೊಂಡ ಅಂತ ಕೇಳ್ತಾಳೆ. ನನಗೂ ಅದೇ ಡೌಟ್ ಇತ್ತು ಕಣೆ. ಅವ್ನು ನೋಡು ಮೆಸೇಜ್ ಮಾಡಿದ್ದಾನೆ ಅಂತ ನಿಮ್ಮ ಫೋನಲ್ಲಿರೋ ಮೆಸೇಜನ್ನ ತೋರಿಸ್ತೀರಾ. ಜೆ ಕೆ ಹೋಗೋಕ್ಕಿಂತ ಮುಂಚೆ ಟೇಕ್ ಕೇರ್ ಯುವರ್ ಸೆಲ್ಫ್ ಡಿಯರ್ ಅಂತ ಮೆಸೇಜ್ ಕಳಿಸಿದ್ದಾರೆ. ನಿಮ್ಮ ಫ್ರೆಂಡ್ ಆ ಮೆಸೇಜ್ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾಳೆ. ಏನೇ ಮೆಸೇಜ್ ಎಲ್ಲ ಕಳಿಸಿದ್ದಾನೆ? ಹೌದು ಕಣೆ, ಏನಕ್ಕೆಲ್ಲ ಟೇಕ್ ಕೇರ್ ಅಂತ ಕಳಿಸಿರೋದು? ಯಾಕೆ ಹೋಗ್ಬೇಕಾದಾಗ ಅವ್ನು ನನಗೆ ಟೇಕ್ ಕೇರ್ ಅಂತ ಹೇಳಿಲ್ವಂತೆ, ಸೊ ಅದಕ್ಕೆ ಮೆಸೇಜ್ ಮಾಡಿ ಹೇಳ್ತಿದ್ದಾನೆ. ನಿಮ್ಮ ಫ್ರೆಂಡ್ ನಿಮ್ಮ ಮುಖ ನೋಡ್ಬಿಟ್ಟು ಇವಾಗ ನಗಿಯೋದಾ ಇಲ್ಲ ಏನು ಮಾಡೋದಂತ ಅವಳಿಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಜೆ ಕೆ ಹತ್ರದಿಂದ ಇಷ್ಟು ದೊಡ್ಡ ಚೇಂಜ್ ಅವಳು ಎದುರು ನೋಡಿರಲ್ಲ. ಹಂಗೆ ಜೆ ಕೆ ಸೈಡ್ ಬಂದರೆ ವಿನೂ ಜೆ ಕೆನೂ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ವಿ, ಏನೋ ಮಗ ಇವತ್ತು ಏನಕ್ಕೆ ಹತ್ರ ಮಾತಾಡೋಕೆ ಹೋಗಿದ್ದು ನೀನು? ಅದೇ ನನ್ನ ಪಕ್ಕ ತಪ್ಪಿತ್ತಲ್ಲ, ಸೊ ಸಾರಿ ಕೇಳ್ಬಿಟ್ಟು ನಾಳೆಯಿಂದ ಕ್ಲಾಸಿಗೆ ಬರೋಕ್ಕಿಲ್ಲಣ ಅಂತ. ಆದರೂ ನೀನು ಹೋಗಿ ಯಾರ ಹತ್ರನೂ ಸಾರಿ ಕೇಳಿದ್ದು ನಾನು ನೋಡಿಲ್ಲ. ಮತ್ತು ನೀನು ಬೇರೆ ಚೆನ್ನಾಗಿ ಹೋದ ಹುಡುಗ, ನಿನ್ನ ಹತ್ರನೇ ಎಲ್ಲರೂ ಬರಬೇಕಂತ ಎದುರು ನೋಡ್ತೀಯ. ಸೊ ನೀನಕ್ಕೆ ವಯ್ಯನ ಹತ್ರ ಹೋದೆ, ಮಿಸ್ಟೇಕ್ ಯಾರ ಪಕ್ಕ ಇದೆಯೋ ಅವರೇ ತಾನೇ ಸಾರಿ ಕೇಳಬೇಕು. ಸೊ ಅದಕ್ಕೆ ಹೋಗಿದ್ದು. ನಾನು ಕೇಳಿದ ಪ್ರಶ್ನೆ ನಿನಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ಇವಾಗ ಕ್ಲಿಯರಾಗಿ ಕೇಳ್ತೀನಿ, ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿ, ಓಕೆನಾ? ನೀ ಏನಕ್ಕೆ ವಯ್ಯನ್ ಅಡ್ರೆಸ್ ಇಸ್ಕೊಂಡು ಅವಳನ್ನ ಹೋಗಿ ರೂಮಲ್ಲಿ ಮೀಟ್ ಮಾಡಿ ಅವಳಿಗೆ ಸಾರಿ ಕೇಳೋಕ್ಕೋದೆ, ಅದನ್ನೇ ಹೇಳು. ಜೆ ಕೆ 2 ನಿಮಿಷ ವೀನೇ ನೋಡ್ತಾನೆ. ನಿಜ ಹೇಳಲೇಬೇಕಾ? ಹೌದು ಕಣೋ, ನಾನು ನಿಜ ಗೊತ್ತಾಗಲೇಬೇಕು. ಏನಕ್ಕೆ ಹೇಳು. ನಾವು ಸೆಕೆಂಡ್ ಇಯರಲ್ಲಿ ಓದಬೇಕಾದಾಗ ಅವಳು ಫಸ್ಟ್ ಇಯರಾಗಿ ಜಾಯ್ನ್ ಆದಳು. ಸೊ ಅದಕ್ಕೆ ಆವಾಗ ಅವ್ರ ಅಜ್ಜಿನ ಜೊತೆಯಲ್ಲಿ ಬಂದಿದ್ದರು ಅವಳನ್ನ ಹಾಸ್ಟೆಲ್ ಬಿಟ್ಬಿಟ್ಟು ಹೋಗೋಕ್ಕೆ. ಅವ್ರ ಅಜ್ಜಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ಅದರಲ್ಲಿ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅಂತೆ, ಅವ್ರ ಅಜ್ಜಿನೇ ನೋಡ್ಕೊತಾ ಇರೋದು. ಅದು ಇಲ್ದಿರ ಅವ್ರ ಊರ ಕಡೆ ಎಲ್ಲ 10th ಮುಗಿದ್ರೇ ಸಾಕು ಅಂತ ಮದುವೆ ಮಾಡಿಬಿಟ್ಬಿಡ್ತಾರಂತೆ. ಅದು ಇವಳಿಗೂ ಗಂಡು ನೋಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಇವಳು ಅದಕ್ಕೆಲ್ಲ ಜಾಗ ಕೊಡ್ದಿರಾ ಸೂಸೈಡ್ ಮಾಡ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡಿ ನಾನು ಓದಲೇಬೇಕಂತ ಬಂದಿದ್ದಾಳೆ. ಅವ್ರ ಅಜ್ಜಿ ಮಾತಾಡಬೇಕಾದಾಗ ಈ ಮಾತನ್ನು ಹೇಳಿದ್ರು, ಅವಳೇನಾದರೂ ಚೆನ್ನಾಗಿ ಓದಿಲ್ಲ ಅಂದರೆ ಹೇಳಿ, ನಾನು ಕರ್ಕೊಂಡೋಗ್ಬಿಡ್ತೀನಿ ಅಂತ. ಸೊ ಅದಕ್ಕೆ ಪ್ರಿನ್ಸಿಪಲ್ ಹತ್ರ ಅವಳಿಗೆ ಟ್ಯೂಟರಾಗಿ ನಾನು ಬೇಡ ಅನ್ಬೇಕಾದಾಗ ನಾನೇನೋ ಮಾತಾಡ್ತಿರೋ ಇದ್ದೆ. ಬಿಕಾಸ್ ಇಷ್ಟು ಮಾತಾಡಬೇಕಾದಾಗ ಅವಳಿಗೆ ಒಂಚೂರಾದರೂ ನಾನೇ ಬೇಕು ಅನಿಸುತ್ತೇನೋ, ನನ್ನ ಹತ್ರ ಬಂದುಬಿಡ್ತಾಳೇನೋ ಅಂದ್ಕೊಂಡೆ. ಬಟ್ ಅವಳಿಗೆ ನಾನು ತುಂಬ ಹರ್ಟ್ ಮಾಡಿದ್ದೀನಿ ಅನಿಸುತ್ತೆ. ಅವಳು ಬೇಡ ಅಂದ್ಬಿಟ್ಟು ಹೋಗ್ಬಿಟ್ಳು. ಅದಕ್ಕೆ ಏನೋ ಮಾತಾಡ್ತಿರೋ ಇದ್ದೆ. ನೋಡಿದ್ರೆ ಅವಳ ಗ್ರೇಡ್ ತುಂಬ ಕಮ್ಮಿ ಆಗೋಯ್ತು. ಮತ್ತು ಪ್ರಿನ್ಸಿಪಲ್ ಹತ್ರ ಮಾತಾಡಿದಾಗ ಅವಳು ಇದೇ ಥರ ಗ್ರೇಡ್ ಇದ್ದರೆ ಕಂಪ್ಲೇಂಟ್ ಮಾಡ್ತೀನಿ ಅಂದ್ಬಿಟ್ರು. ಅಷ್ಟು ಜನನೆಲ್ಲ ಎದುರಿಸ್ಬಿಟ್ಟು ಇಲ್ಲಿ ಬಂದಿದ್ದಲ್ಲ ಅಂದಮೇಲೆ ಅವಳಿಗೆ ಡ್ರೀಮಿಗೆ ನನ್ನಿಂದ ಏನೂ ಪ್ರಾಬ್ಲಮ್ ಆಗಬಾರ್ದಲ್ಲ. ಸೊ ಅದಕ್ಕೆ ಸಾರಿ ಕೇಳೋಕ್ಕೆ ಹೋದೆ, ಓಕೆನಾ? ಸರಿ ಮಗ, ಏನೇ ಇರಲಿ ಒಳ್ಳೇದಕ್ಕೋಸ್ಕರನೇ ಮಾಡಿದ್ಯಾ ಅಂತ ವಿ ಅವ್ರ ಹೆಗ್ಲ ಮೇಲೆ ಕೈ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಹಂಗೆ ಟೈಮ್ ಸ್ಕಿಪ್ ಆಗುತ್ತೆ. ಮಾರನೇ ದಿನದಿಂದ ನೀವು ಜೆ ಕೆ ಹತ್ರನೇ ಕ್ಲಾಸಿಗೆ ಹೋಗ್ತೀರಾ. ಜೆ ಕೆ ಇವಾಗೆಲ್ಲ ಹೋಮ್ವರ್ಕ್ ಎಲ್ಲ ಕೊಡಲ್ಲ, ನಿಮಗೆ ಅರ್ಥ ಆಗೋ ಥರ ಟೀಚ್ ಮಾಡ್ತಾರೆ. ಸೊ ನೀವು ಟೈಮಿಂಗ್ನ ಮಿಸ್ ಮಾಡಿದಾಗೆಲ್ಲ ಬೈತಾರೆ. ಬಟ್ ಒಂದೊಂದು ಸತಿ ನೀವು ಪಪ್ಪಿಯಸಲ್ಲಿ ನೋಡಿದ್ರೆ ಸಾಕು ಅವರು ಕರ್ಗೋಗ್ಬಿಡ್ತಾರೆ. ಸೊ ಬೈಯೋಕ್ಕೂ ಇವಾಗೆಲ್ಲ ಮನ್ಸು ಬರಲ್ಲ ಅವ್ರಿಗೆ. ಸೊ ಅಷ್ಟೇ ಆರ್ಮಿ ಸೇಫ್. ಮತ್ತು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ದಾಳೆ ಏನು ಲವ್ ಇಲ್ಲ ಅಂದ್ಬಿಟ್ಟು. ನೆಕ್ಸ್ಟ್ ಬರೋ FF ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ಬೆಸ್ಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಕೂಡ, ಓಕೆನಾ? ಸೊ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಮತ್ತು ಬಿ ಹ್ಯಾಪಿ, ಬಿ ಹೆಲ್ದಿ, ಟೇಕ್ ಕೇರ್ ಆರ್ಮೀಸ್. ಬಾಯ್, ಟಾಟಾ.